ನಮಸ್ಕಾರ ವೀಕ್ಷಕರೇ, ನಾವು ಚಾನಲ್ 24ನಿಂದ ಈ ನೂತನವಾದ ಒಂದು ಕಾರ್ಯಕ್ರಮನ ಆರಂಭಿಸ್ತಾ ಇದ್ದೀವಿ. ಅದು ಚಾನಲ್ 24 ಫೋಕಸ್ ಅಂತ. 24 ಫೋಕಸ್ನಲ್ಲಿ ನಾವು ಪ್ರತಿ ವಾರ ಒಂದೊಂದು ಜ್ವಲಂತ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡ್ತೇವೆ. ಅದಕ್ಕೆ ಒಬ್ಬರ ಅತಿಥಿಗಳನ್ನು ಕರ್ಕೊಂಡು ಅವರ ಹತ್ರದಿಂದ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಇವತ್ತಿಂದ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡುವಾಗ ನಮಗೆ ಮುಖ್ಯವಾಗಿ ಯಾವ ಸಮಸ್ಯೆ ಬಗ್ಗೆ ಒಂದು ಗಮನ ಹರಿಸಬೇಕು ಅಂತ ನೋಡಿದಾಗ ನಮ್ಮ ಕಣ್ಣೆದುರಿಗೆ ಕಂಡಂಥದ್ದು ಈ ಆನೆ ಮಾನವ ಸಂಘರ್ಷ ಅಥವಾ ವನ್ಯಜೀವಿ ಮತ್ತು ಮಾನವನ ಒಂದು ಸಂಘರ್ಷದ ಬಗ್ಗೆ. ಸೊ ಇದರ ಬಗ್ಗೆ ಯಾರ ಜೊತೆ ನಾವು ಮಾತಾಡಿಸ್ಬೇಕು ಅಂತ ನಾವು ಒಂದು ಚರ್ಚೆಯನ್ನು ನಮ್ಮ ಚಾನಲ್ನಲ್ಲಿ ನಡೆಸಿದ್ವಿ. ಆ ಸಂದರ್ಭದಲ್ಲಿ ಚರ್ಚೆ ನಡೆದಾಗ ಅಧಿಕಾರಿಗಳನ್ನು ನಾವು ಮಾತಾಡಿಸಿದರೆ ಅವರ ಒಂದು ಕಾರ್ಯವ್ಯಾಪ್ತಿ ಒಳಗಡೆ ಮಾತಾಡಬೇಕಾಗತ್ತೆ. ಸೊ ಮತ್ತು ಈಗ ಜನಪ್ರತಿನಿಧಿಗಳನ್ನು ನಾವು ಏನು ಮಾತಾಡಿಸಿದರೆ ಅವರು ಕೂಡ ಅವರ ಸರ್ಕಾರ ಏನಿದೆ ಅದರ ಬಗ್ಗೆನೇ ಮಾತಾಡ್ತಾರೆ. ಅವರ ಸರ್ಕಾರ ಏನು ಮಾಡಿದೆ, ಅವರ ಪಕ್ಷದ ಪರವಾಗಿ ಅಥವಾ ಅವರ ಸರ್ಕಾರದ ಪರವಾಗಿ ಅವರು ಮಾತಾಡ್ತಾರೆ. ಸೊ ನಾವು ಯಾರನ್ನು ಇದರ ಬಗ್ಗೆ ಮಾತಾಡಿಸ್ಬೇಕು ಅಂತ ನೋಡಿದಾಗ ನಮಗೆ ಈಸಿಯಾಗಿ ಸಿಕ್ಕಿದ್ರು ಒಬ್ಬರು. ಏನಂದರೆ ದಕ್ಷಿಣ ಕೊಡಗಿನಾದ್ಯಂತ ಸಾಕಷ್ಟು ವರ್ಷಗಳಿಂದ ಈ ಆನೆ ಮಾನವ ಸಂಘರ್ಷ ಏನು ಅದು ಆದಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ಧಾವಿಸಿ ಅಲ್ಲಿ ಒಂದು ಏಟಾಗಿರ್ತಕ್ಕಂಥವ್ರು ಅಥವಾ ಅದರಿಂದ ಹಾನಿಗೊಳಗಾದಂಥವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವ ಮೂಲಕ ಹಲವಾರು ವರ್ಷಗಳಿಂದ ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಅತಿಥಿ ಸಂಕೇತ್ ಪೂವಯ್ಯನವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಇವತ್ತು ಸಂಕೇತ್ ಪೂವಯ್ಯನವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಹಲವಾರು ವರ್ಷಗಳಿಂದ ಆನೆ ಮಾನವ ಸಂಘರ್ಷವಾದಾಗ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಒಂದು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಸಂಕೇತ್ ಪೂವಯ್ಯನವರು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ಪೂವಯ್ಯನವರು ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಕೂಡ ನಿಂತ್ಕೊಂಡಿದ್ದರು, ಸಾಕಷ್ಟು ಮತಗಳನ್ನು ಕೂಡ ಪಡೆದಿದ್ದರು. ಆದರೆ ಇತ್ತೀಚಿನ 1-2 ವರ್ಷಗಳಿಂದ ಕಂಪ್ಲೀಟಾಗಿ ರಾಜಕೀಯದಿಂದ ದೂರ ಉಳಿದಿರ್ತಕ್ಕಂಥದ್ದು. ರಾಜಕೀಯದಿಂದ ದೂರ ಉಳಿದು ಜನಸೇವೆಯನ್ನೇ ಮುಂದುವರಿಸ್ತಾ ಹೋಗಿದ್ದಾರೆ ಸಂಕೇತ್ ಪೂವಯ್ಯನವರು. ಮೊದಲಿಗೆ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಸರ್, ನೀವು ಅಂದರೆ ರಾಜಕೀಯದಲ್ಲಿದ್ದಿರಿ, ಒಂದು ಪಕ್ಷವನ್ನು ಮುನ್ನಡೆಸಿದ್ರಿ ಜಿಲ್ಲೆಯಲ್ಲಿ. ಅದಾದ ನಂತರ ಈಗ ಕಳೆದ 2 ವರ್ಷಗಳಿಂದ ರಾಜಕೀಯದಿಂದ ಕಂಪ್ಲೀಟಾಗಿ ನೀವು ತೆರೆಮರೆಗೆ ಸರಿದು ಬಿಟ್ಟಿದ್ದೀರಿ. ಏನು ಕಾರಣ ಸರ್? ಮತ್ತು ನೀವು ಆನೆ ಮಾನವ ಸಂಘರ್ಷವನ್ನು ಅದಕ್ಕೊಂದು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ, ಅದರ ಒಂದು ನಿಮ್ಮ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ಸೊ ರಾಜಕೀಯದಿಂದ ಹೊರಬಂದಂಥ ಉದ್ದೇಶ ಏನು ಸರ್? ಮೊಟ್ಟ ಮೊದಲನೇದಾಗಿ ಚಾನಲ್ 24 ನೀವು ಕೊಡಗಿನ ಸಮಸ್ಯೆಗಳು ಏನಿದೆ ಅದನ್ನು ಜನರಿಗೆ ಬಿಂಬಿಸುವಂಥದ್ದು ಮತ್ತು ಸರ್ಕಾರದ ಗಮನವನ್ನು ಸೆಳೀತಕ್ಕಂಥದ್ದು ಮತ್ತು ಸರ್ಕಾರ ಕಾರ್ಯಪ್ರವೃತ್ತರಂತಾಗಿ ಮಾಡ್ತಕ್ಕಂಥ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ವಿಸ್ತಾರವಾಗಿ ಮಾತನಾಡೋದಕ್ಕಿಂತ ಮುಂಚಿತವಾಗಿ ತಾವೇನು ಒಂದು ಪ್ರಶ್ನೆಯನ್ನು ಕೇಳಿದಿರಿ. ಸಕ್ರಿಯ ರಾಜಕಾರಣದಿಂದ ನಾನು ಯಾಕೆ ಹೊರಬರುವಂತಹ ತೀರ್ಮಾನವನ್ನು 2018ರಲ್ಲಿ ತಗೊಂಡೆ ಅಂತ ಹೇಳ್ತಕ್ಕಂಥದ್ದು. ನೋಡಿ, ನಾನು ರಾಜಕಾರಣಕ್ಕೆ ಬಂದಂಥದ್ದು ಅದು ಸಕ್ರಿಯ ರಾಜಕಾರಣ ಅಥವಾ ಒಂದು ಪಕ್ಷದ ಸದಸ್ಯನಾಗಲ್ಲ. ಏನು ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಕಾನೂನು ಕಾಲೇಜು ಅಂತಿದೆ, ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಅಂತ ಏನಿದೆ, ಅದರ ಪ್ರಥಮ ತಂಡದಲ್ಲಿ ನಾನು ಭಾರತ ದೇಶದಲ್ಲಿ 38ನೇ ರ್ಯಾಂಕನ್ನು ಪಡ್ಕೊಂಡು ಆಯ್ಕೆಯಾದೆ. ರಾಷ್ಟ್ರೀಯ ಕಾನೂನು ಕಾಲೇಜು ಇಡೀ ದೇಶದಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗೋದಕ್ಕೆ ಕಾರಣಕರ್ತರು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು. ರಾಮಕೃಷ್ಣ ಹೆಗಡೆ ಅವರು ಅಂದಿನ ಕಾಲದಲ್ಲಿ ಏನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಟ್ರಸ್ಟ್ ಇದೆ, ಅವರಿಗೆ 18 ಎಕರು ಭೂಮಿಯನ್ನು ಬೆಂಗಳೂರಿನ ಜ್ಞಾನಭಾರತಿ ವಿಶ್ವವಿದ್ಯಾಲಯ ಏನಿದೆ, ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿಯಲ್ಲಿ 18 ಎಕರು ಜಮೀನನ್ನು ಕೊಟ್ಟರು. ಮತ್ತು ರಾಮಕೃಷ್ಣ ಹೆಗಡೆ ಅವರು ನಿರಂತರವಾಗಿ ನಮ್ಮ ರಾಷ್ಟ್ರೀಯ ಕಾನೂನು ಕಾಲೇಜಿನ ಸಂಪರ್ಕದಲ್ಲೇ ಇದ್ದರು. ಆಗ ಅವರು ಒಂದು ಬಾರಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಿಂದ ನಾವು ಒಂದು 11 ಹುಡುಗರು ಆಯ್ಕೆ ಆಗಿದ್ವಿ. ಅವರನ್ನೆಲ್ಲ
ಅವರು ನಮ್ಮ ಜೊತೆ ಸ್ವಲ್ಪ ಸಮಯವನ್ನು ಕಳೆಯುವಂಥ ಸಂದರ್ಭದಲ್ಲಿ ಅವರು ನೋಡಿ, ನೀವು ಕಾನೂನು ವ್ಯಾಸಂಗ ಮಾಡುವಂಥದ್ದು ಒಂದು ಉತ್ತಮವಾದಂಥ ನಿರ್ಧಾರ. ಆದರೆ ಒಬ್ಬ ವಕೀಲನ ಜವಾಬ್ದಾರಿ ಬರೀ ನ್ಯಾಯಾಲಯಗಳಲ್ಲಿ ಅಥವಾ ಕಾರ್ಯಕಲಾಪಗಳನ್ನು ಅಥವಾ ಒಬ್ಬ ಕಕ್ಷಿದಾರರಿಗೆ ನ್ಯಾಯ ಕೊಡಿಸುವಂಥ ವಿಚಾರದಲ್ಲಿ ಮಾತ್ರ ಅಲ್ಲ, ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಈ ಭಾರತ ತಾಯಿಯ ಪ್ರಜಾತಂತ್ರ ವ್ಯವಸ್ಥೆ, ನಮ್ಮ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಏನಿದೆ ಅದರ ಬೇರನ್ನು ಗಟ್ಟಿ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ನೀವು ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಅವರು ಹೇಳ್ತಾನೆ ಬಂದರು. ಅವರು ತದನಂತರ ರಾಷ್ಟ್ರೀಯ ನವ ನಿರ್ಮಾಣ ವೇದಿಕೆ ಅಂತಕ್ಕಂಥ, ಅದು ರಾಜಕೀಯ ಪಕ್ಷ ಅಲ್ಲ, ಅದು ಸಮಾಜದ ಮಧ್ಯೆ ಜವಾಬ್ದಾರಿತ ನಾಗರಿಕರಾಗಿ ನಾವು ಆ ವೇದಿಕೆಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮೂಲತಃ ಜಯಪ್ರಕಾಶ್ ನಾರಾಯಣರ ಸಿದ್ಧಾಂತ ಏನಿದೆ, ಆ ಜಯಪ್ರಕಾಶ್ ನಾರಾಯಣರ ಸಿದ್ಧಾಂತ ಮತ್ತು ಅವರ ಏನು ಕನಸೇನಿತ್ತು, ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಕ್ಕಿದಾಗ ಮಾತ್ರ, ಕಟ್ಟ ಕಡೆ ಮನುಷ್ಯನಿಗೆ, ಬಡವನಿಗೆ ಸರ್ಕಾರದ ಯೋಜನೆಗಳು ತಲುಪಿದಾಗ ಮಾತ್ರ ಪ್ರಜಾತಂತ್ರ ವ್ಯವಸ್ಥೆಗೆ ನಿಜವಾದ ಅರ್ಥ ಬರ್ತದೆ ಅಂತಕ್ಕಂತಹ ಆ ಮೂಲ ತತ್ವ ಏನಿತ್ತು, ಆ ತತ್ವದ ಆಧಾರದ ಮೇಲೆ ಆ ಸಿದ್ಧಾಂತವನ್ನು ಒಪ್ಪಿ ಆ ಪ್ರಜಾತಂತ್ರ ವ್ಯವಸ್ಥೆಯನ್ನು ರಾಜಕೀಯದಿಂದ ಹೊರಗಿದ್ದು, ಸಕ್ರಿಯ ರಾಜಕೀಯದಿಂದ ಹೊರಗಿದ್ದು ಒಂದು ವೇದಿಕೆಯಿಂದ ಆ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಪವಿತ್ರವಾದಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಬಂದ್ವಿ. ತದನಂತರ ರಾಜಕಾರಣಕ್ಕೆ ಬಂದದ್ದು ಆಕಸ್ಮಿಕ. ಆ ವೇದಿಕೆಯನ್ನು ರಾಮಕೃಷ್ಣ ಹೆಗ್ಡೆ ಅವರು ನಿರ್ಮಾಣ ಮಾಡಿದರು. ತದನಂತರ ಲೋಕಶಕ್ತಿ ಅಂತಕ್ಕಂಥ ಪಕ್ಷ ಆಯಿತು. ಅದರಲ್ಲಿ ನನ್ನನ್ನು ರಾಜ್ಯ ಕಾನೂನು ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನನಗೆ 29 ವರ್ಷ ಇದ್ದಾಗ ಸಿಕ್ತು. ಮತ್ತು ತದನಂತರ ಲೋಕಶಕ್ತಿ ಪಕ್ಷದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ತೃತೀಯ ರಂಗ ಇತ್ತಲ್ಲ, ಕಾರ್ಯಕಾರಿಣಿ ಸಮಿತಿಯ ಸದಸ್ಯರನ್ನಾಗಿ ಕೂಡ ಮಾಡಿದ್ರು. ಆಗ ಅತ್ಯುತ್ತಮ ಜನತಾ ಪರಿವಾರದ ನಾಯಕರನ್ನು ದೆಹಲಿಯಲ್ಲಿ ಭೇಟಿಯಾಗುವಂಥದ್ದು, ಚರ್ಚೆ ಮಾಡ್ತಕ್ಕಂಥದ್ದೆಲ್ಲ ಅವಕಾಶಗಳು ಸಿಕ್ತು. ಆದರೆ ತದನಂತರ ಏನು ಈ ಜನತಾ ಪರಿವಾರದಲ್ಲಿಯೇ ನಾನು ಕೆಲಸ ಮಾಡಿಕೊಂಡು ಬಂದೆ. ತದನಂತರ ಜನತಾ ದಳದಲ್ಲಿರ್ಬೋದು, ಮತ್ತು ಅಧ್ಯಕ್ಷನಾಗಿ, ಪಕ್ಷದ ಈ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಬಂದೆ. ಇವತ್ತು ನಾನು ಆದ್ದರಿಂದ ಹೊರಗಡೆ, ಸಕ್ರಿಯ ರಾಜಕಾರಣದಿಂದ ಹೊರಗಡೆ ಬರೋದು ಅಂದರೆ ಅರ್ಥ ನಾನು ಯಾವುದೇ ಪಕ್ಷದೊಳಗೆ ಮಾತ್ರವಾದಂಥ ಒಂದು ಜವಾಬ್ದಾರಿಯನ್ನು ತಗೊಳ್ಳೋದಿಲ್ಲ ಅಂತಕ್ಕಂಥದ್ದು. ಮತ್ತು ನನ್ನ ಜೀವನಾವಧಿಯಲ್ಲಿ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥ ನಿರ್ಧಾರವನ್ನು ತಗೊಂಡಿದ್ದೇನೆ. ಆದರೆ ಒಂದು ಪಕ್ಷದಲ್ಲಿ ನಾನು ಇವತ್ತು ಅದನ್ನು ಸಾವಿರಾರು ಬಾರಿ ಹೇಳ್ಕೊಂಡು ಬಂದಿದ್ದೇನೆ, ವಿಶೇಷವಾಗಿ ಯುವಕ ಯುವತಿಯರಿಗೆ, ನೀವು ನಿಮ್ಮ ಜವಾಬ್ದಾರಿಯನ್ನು ಸಕ್ರಿಯ ಒಂದು ದೇಶದ ನಾಗರಿಕನಾಗಿ ನಿಮ್ಮ ಜವಾಬ್ದಾರಿ ಪೂರ್ತಿಯಾಗೋದು ಯಾವಾಗ ಅಂತ ಹೇಳಿದರೆ, ನೀವು ಯಾವುದಾದ್ರೂ ಒಂದು ಪಕ್ಷವನ್ನು ಸೇರಲೇಬೇಕು. ನಿಮಗೆ ಯಾವ ಸಿದ್ಧಾಂತ ಹಿಡಿಸೋದು, ಯಾವ ಪಕ್ಷದ ಪ್ರಣಾಳಿಕೆ ಹಿಡಿಸೋದು, ನಾಯಕತ್ವ ಹಿಡಿಸ್ತದೆ, ನೀವು ಆ ಪಕ್ಷವನ್ನು ಸೇರಲೇಬೇಕು. ಮತ್ತು ಕನಿಷ್ಠ ಪಕ್ಷ ಒಂದು ವಾರದಲ್ಲಿ 2 ಗಂಟೆಗಳಾದರೂ ಕೂಡ ನೀವು ಆ ಪಕ್ಷಕ್ಕೆ ದುಡಿಬೇಕು. ಪ್ರಜಾತಂತ್ರ ವ್ಯವಸ್ಥೆ ಗಟ್ಟಿಯಾಗ್ತಕ್ಕಂಥ ನಿಟ್ಟಿನಲ್ಲಿ, ಮತ್ತು ಕಟ್ಟ ಕಡೆ ಮನುಷ್ಯನಿಗೆ ಯೋಜನೆಗಳು ತಲುಪ್ತಕ್ಕಂಥ ನಿಟ್ಟಿನಲ್ಲಿ, ಮತ್ತು ಏನು ಜನತೆಗೆ ಏನು ಒಂದು ಭ್ರಮನಿರಸನೆ ಇದೆ ವ್ಯವಸ್ಥೆ ಮೇಲೆ, ಅದು ಹೋಗಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ, ಮತ್ತು ನಮ್ಮ ಮೇಲೆ ಏನು ಇವತ್ತು ಒಂದು ಕಾರ್ಮೋಡ ಇದೆ, ಅದು ಹೋಗಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ಒಳ್ಳೆಯವರು 90 ಜನ ಬಂದರೆ ಎಲ್ಲ ರಾಜಕೀಯ ಪಕ್ಷದಲ್ಲಿ ಕೆಲವೊಂದು ಸಿದ್ಧಾಂತವನ್ನು ಅನುಸರಿಸದೇ ಇರತಕ್ಕಂಥವರು, ಮತ್ತು ನಿಜವಾದ ಹೋರಾಟಗಳನ್ನು ಕೈಗೆತ್ತಿಕೊಳ್ಳದೇ ಇರತಕ್ಕಂಥವರು, ಅಥವಾ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡ್ತಕ್ಕಂಥವ್ರು ಯಾರಿದ್ದಾರೆ, ಅವರು ನೀವು 90 ಭಾಗ ನೀವು ಒಳ್ಳೆಯವರು, ನೀವು ಈ ವ್ಯವಸ್ಥೆ ಒಳಗೆ ಕೆಲಸ ಮಾಡಿದರೆ ಅಂಥವರು ತನ್ನಷ್ಟಕ್ಕೆ ತಾನೇ ಹೊರಗಡೆ ಹೋಗ್ತಾರೆ. ಈ ವ್ಯವಸ್ಥೆ ಬದಲಾಗ್ತದೆ, ಕಟ್ಟ ಕಡೆ ಮನುಷ್ಯನಿಗೆ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ನಂಬಿಕೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡೇ ಬಂದಿದ್ದೇನೆ. ಆದ್ದರಿಂದ ನಾನು ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ, ಒಬ್ಬ ಪಕ್ಷದ ಸದಸ್ಯನಾಗಿ ನಾನು ನನ್ನ ಜವಾಬ್ದಾರಿಯನ್ನು ನಾನು ವಹಿಸ್ಕೊಂಡಿದ್ದೇನೆ ಹೊರತು ಸಕ್ರಿಯ ರಾಜಕಾರಣದಿಂದ ದೂರ ಬಂದಿದ್ದೇನೆ. ಮತ್ತು ಚುನಾವಣೆ ರಾಜಕಾರಣದಿಂದ ಸಂಪೂರ್ಣವಾಗಿ ನಾನು ದೂರ ಬಂದಿದ್ದೇನೆ. ಒಬ್ಬ ಸಕ್ರಿಯ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಕಟ್ಟ ಕಡೆ ಮನುಷ್ಯನಿಗೆ ಕಣ್ಣೀರಿನಲ್ಲಿದ್ದಂಥವನಿಗೆ ನನ್ನ ಕೈಲಾಗ್ತಕ್ಕಂಥ ಕೆಲಸವನ್ನು, ನನ್ನ ಕೈಲಾಗ್ತಕ್ಕಂಥ ಸೇವೆಯನ್ನು, ನನ್ನ ಕೈಲಾಗ್ತಕ್ಕಂಥ ಹೋರಾಟವನ್ನು ಖಂಡಿತವಾಗಲೂ ನಾನು ಜೀವನವಿಡೀ ಮಾಡ್ಕೊಂಡು ಬರ್ತೇನೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ನನಗೆ ಚುನಾವಣೆ ನಾನು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ 2018ರಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾದಳ ಸಂಘಟನೆ ಆಗಿರಲಿಲ್ಲ. ಮತ್ತು ಅಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಪೈಪೋಟಿ ಇದ್ದಂಥ ಒಂದು ಕ್ಷೇತ್ರ
ಚಿತ್ರ ಅದು. ಯಾಕೆಂತ ಹೇಳಿದರೆ ಅದಕ್ಕಿಂತ ಮುಂಚಿತವಾಗಿ ನಡೆದಂಥ ಚುನಾವಣೆಯಲ್ಲಿ ಒಬ್ಬ ಮಾಜಿ ಶಾಸಕನನ್ನು ಶಾಸಕ ಸ್ಪರ್ಧೆ ಮಾಡಿದರು, DS ಮಾದಪ್ಪನವರು. ಆಗ ಅವರಿಗೆ ಈ ಕ್ಷೇತ್ರದಲ್ಲಿ ಬರೀ 5,100 5,200 ಮತಗಳು ಸಿಕ್ಕಿತ್ತು. ತದನಂತರ ಅಲ್ಲಿಂದ ನನಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ನಾನು ಸೋಲ್ತೇನೆ ಅಂತ ಹೇಳ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದ್ದರೂ ಕೂಡ 11,224 ಮತಪ್ರಭುಗಳು ಬೆಳಗ್ಗೆ 7 ಗಂಟೆಗೆ ಮತಗಟ್ಟೆಯಲ್ಲಿ ಸಾಲು ನಿಂತು ನನ್ನ ಮತ ವ್ಯರ್ಥ ಆಗ್ತದೆ, ಈ ಅಭ್ಯರ್ಥಿ ಗೆಲ್ಲುವಂಥ ಸಾಧ್ಯತೆಯೇ ಇಲ್ಲ, ಈ ಅಭ್ಯರ್ಥಿಯ ಪಕ್ಷ ಸಂಘಟನೆ ಆಗಲಿಲ್ಲ, ಈ ಅಭ್ಯರ್ಥಿಗೆ ಠೇವಣಿ ಉಳಿಸ್ಕೊಳ್ಳುವಂಥದ್ದೇ ಕಷ್ಟ ಇದೆ, ಇಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಪೈಪೋಟಿ ಇದೆ ಅಂತಕ್ಕಂಥ ವಿಚಾರ ಮತಪ್ರಭುಗಳಿಗೆ ಗೊತ್ತಿದ್ದರೂ ಕೂಡ ನಾನು ಒಂದೇ ಒಂದು ಮತವನ್ನು ಮೈಲಿಗೆ ಮಾಡದಿದ್ದರೂ ಕೂಡ 11,228 ಮತಪ್ರಭುಗಳು ನನಗೆ ಅವರ ಮತ ವ್ಯರ್ಥ ಆಗ್ತದೆ ಅಂತ ಹೇಳಿದರೂ ಕೂಡ ಮತವನ್ನು ಯಾಕೆ ಚಲಾಯಿಸಿದ್ದಾರೆ ಅಂತ ಹೇಳಿದರೆ, ನಾನು ಈ ಭಾಗದಲ್ಲಿ ಜನರಿಗೆ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಕುಗ್ರಾಮಗಳಿಗೆ ರಾತ್ರಿ 12 ಗಂಟೆ ಆದರೂ ಕೂಡ ಅದು ಆನೆ ಮಾನವ ಸಂಘರ್ಷದ ವಿಚಾರ ಇರ್ಬೋದು, ಹುಲಿ ದಾಳಿ ವಿಚಾರ ಇರ್ಬೋದು, ರೈತರ ಆತ್ಮಹತ್ಯೆ ವಿಚಾರದಲ್ಲಿರ್ಬೋದು, ಕಾರ್ಮಿಕರ ಸಮಸ್ಯೆಗಳು ಇರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳ ಕೊರತೆಯ ವಿಚಾರದಲ್ಲಿ ಇರ್ಬೋದು, ಅವರು ತಲುಪಿ ಅವರ ನೋವನ್ನು ಹಂಚಿಕೊಂಡು ಅವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ, ಅವರ ಪರವಾಗಿ ಕಾನೂನು ಹೋರಾಟವನ್ನು ಮಾಡ್ತೇನೆ, ಅವರ ಪರವಾಗಿ ನಿಂತು ಧರಣಿಗಳನ್ನು ನಾನು ಮಾಡ್ತೇನೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಟು ನನಗೆ ಕೊಟ್ಟಿದ್ದಾರೆ. ನೋಡಿ, ಬಹುಶಃ ನನಗೆ ಕೊಟ್ಟಂಥ ಅವರ ಮತ ವ್ಯರ್ಥ ಆಗ್ತದೆ ಅಂತ ಹೇಳಿದರೂ ಕೂಡ ನನಗೇನು ಮತದಾನ ಮಾಡಿದ್ದಾರೆ, ಅದು ಏನು ಮೊದಲನೇ ಸ್ಥಾನ ಬಂದಿದ್ದಾರೆ, ಏನು ಗೆದ್ದಿದ್ದಾರೆ, ಬಹುಶಃ ಅವರು ಒಳ್ಳೆಯ ಕೆಲಸ 5 ವರ್ಷ ಮಾಡಿದರೆ ಆ ಮತ ಋಣವನ್ನು ತೀರಿಸ್ಬೋದು, ಅಥವಾ 2ನೇ ಸ್ಥಾನ ಬಂದಂಥವರು ಅವರು ಗೆದ್ದಂಥವರು ಕೆಲಸ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿ ಆದರೂ ನ್ಯಾಯ ಕೊಡಿಸಿ ತೀರಿಸ್ಬೋದು. ಆದರೆ ನಾನು ಸೋಲ್ತೇನೆ ಅಂತ ಹೇಳಿದರೂ ಕೂಡ ನನ್ನ ಹೋರಾಟದ ಮೇಲೆ ನಂಬಿಕೆ ಇಟ್ಟು ಮತಪ್ರಭುಗಳು ಏನು ಅವರ ಮತ ವ್ಯರ್ಥ ಆಗ್ತದೆ ಅಂತ ಹೇಳಿದರೂ ಕೂಡ ಏನು ಮತ ಕೊಟ್ಟಿದ್ದಾರೆ. ನನ್ನ ಇಡೀ ಜೀವನ ನಾನು ಸಮಾಜ ಸೇವೆಗೆ, ನನ್ನ ಇಡೀ ಜೀವನ ಇಲ್ಲಿ ಇರ್ತಕ್ಕಂಥ ಕಣ್ಣೀರನ್ನು ಒರೆಸ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಇಡೀ ಜೀವನ ಇಲ್ಲಿ ಇರ್ತಕ್ಕಂಥ ಕಷ್ಟಗಳಿಗೆ ತಲುಪಿ ಹೋರಾಟ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜವಾಬ್ದಾರಿತ ನಾಗರಿಕನಾಗಿ ನನ್ನ ಇಡೀ ಜೀವನ ನಾನು ಕೆಲಸ ಮಾಡಿದರೂ ಕೂಡ ಆ ಋಣವನ್ನು ತೀರಿಸಲಿಕ್ಕಾಗೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಆದ್ದರಿಂದ ನನ್ನ ಜೀವನಾವಧಿ ನಾನು ಬದುಕಿರುವ ತನಕ ನಾನು ಖಂಡಿತವಾಗಲೂ ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ. ಸಮಾಜದ ನಡುವೆ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಬದುಕ್ತೇನೆ. ನಾನು ಇದು ಮಾಡ್ತಕ್ಕಂಥದ್ದು ವಿಚಾರ ಯಾಕೆ ಅಂತ ಹೇಳಿದರೆ, ಆ 12,228 ಮತಗಳ ಋಣವನ್ನು ತೀರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ. ಆದ್ದರಿಂದ ನಿರಂತರವಾಗಿ ನಾನು ಸೇವೆಯಲ್ಲಿರ್ತೇನೆ. ಈಗ ಏನು ನೀವು ರಾಜಕೀಯದಿಂದ ಹೊರಬಂದು ನಿಮ್ಮ ಹಳೆಯ ಒಂದು ಸೇವೆಯನ್ನು ಮೊದಲಿಂದ ಮಾಡ್ಕೊಂಡು ಬಂದಂಥ ಒಂದು ಜನಸೇವೆಯನ್ನು ಈಗ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ಈ ಸೇವೆಗೆ ರಾಜಕೀಯದ ಒಂದು ಸಪೋರ್ಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತೈತಲ್ವ ಅಂತ. ಈಗ ರಾಜಕೀಯನ ಬಿಟ್ಟು ನೀವು ಮಾಡ್ತೀನಿ ಅನ್ನೋದಕ್ಕಿಂತಲೂ ನೀವು ರಾಜಕೀಯದಲ್ಲೇ ಇದ್ದು ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದು ಅದನ್ನು ಮಾಡೋದು ಈಸಿ ಆಗ್ತೈತಲ್ವ ಅಂತ. ನೀವು ಹೇಳ್ತಕ್ಕಂಥದ್ದು ಸತ್ಯ. ಯಾಕೆ ಅಂತ ಹೇಳಿದರೆ, ನೋಡಿ, ನಮಗೆ ಒಂದು ವ್ಯವಸ್ಥೆಯನ್ನು ಮಾರ್ಪಾಡು ಮಾಡಬೇಕು ಅಂತ ಹೇಳಿದರೆ, ಒಂದು ಮೂಲಭೂತ ಸೌಕರ್ಯಗಳು ಒಂದು ಕುಗ್ರಾಮಕ್ಕೆ ತಲುಪಬೇಕು ಅಂತ ಹೇಳಿದರೆ, ನಮ್ಮಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು, ಇವತ್ತು ರೈತನ ಸಮಸ್ಯೆ ಇರ್ಬೋದು, ಕಾರ್ಮಿಕನ ಸಮಸ್ಯೆ ಇರ್ಬೋದು, ಅಥವಾ ಇಲ್ಲಿ ಇರ್ತಕ್ಕಂಥ ಮೂಲ ನಿವಾಸಿಗಳ ಸಮಸ್ಯೆ ಇರ್ಬೋದು, ಅಥವಾ ಕಾವೇರಿ ತಾಯಿಯ ಮಣ್ಣು ನಮ್ಮ ಮಣ್ಣು ಅಂತ ಹೇಳ್ತಕ್ಕಂಥದ್ದನ್ನು ನಂಬಿ ಇಲ್ಲಿರ್ತಕ್ಕಂಥ ಎಲ್ಲ ಜಾತಿ ಮತ ಧರ್ಮದವರು ಇರ್ಬೋದು. ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಿದೆ, ಇದನ್ನು ನಿವಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮತ್ತು ಅದರಲ್ಲಿ ಫಲ ಸಿಕ್ಕಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ಅಧಿಕಾರ ಬೇಕು. ಆದರೆ ನೋಡಿ, ಇಲ್ಲಿ ನಾನು ಅತ್ಯಂತ ನೋವಿನಿಂದ ಹೇಳ್ತಕ್ಕಂಥ ಸಂಗತಿ ಏನಿದೆ, 1956ರಲ್ಲಿ ನಮ್ಮ ಕೊಡಗು ರಾಜ್ಯ ಏನಿತ್ತು, ಮೈಸೂರು ರಾಜ್ಯಕ್ಕೆ ವಿಲೀನ ಆಯಿತು. ತದನಂತರ ಈಗ ನಾವು ಕರ್ನಾಟಕದಲ್ಲಿದ್ದೇವೆ. 56ರಿಂದ ಇವತ್ತಿನ ತನಕ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ರಾಜ್ಯವನ್ನು ಆಳಿದೆ. ಇಲ್ಲಿ ಅಧಿಕಾರ ಸಿಕ್ಕಿದೆ, ಅವರಿಗೆ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಮಾತ್ರ
ಖಂಡಿತವಾಗಲೂ ಮೂರೂ ರಾಜಕೀಯ ಪಕ್ಷಗಳು ಯಾವುದೇ ರೀತಿಯಲ್ಲಿ ನಮ್ಮ ಸಮಸ್ಯೆಗಳಿಗೆ ತಲುಪಲಿಲ್ಲ, ಸ್ಪಂದನೆ ಮಾಡಲಿಲ್ಲ ಅಂತಕ್ಕಂಥ ಭಾವನೆ ನನಗಿದೆ. ಯಾಕೆಂತ ಹೇಳಿದರೆ ನೋಡಿ, ಈಗ ಏನಾಗಿದೆ, 3 ವಿಧಾನಸಭಾ ಕ್ಷೇತ್ರಗಳಿತ್ತು, ಪೂರ್ಣ ಪ್ರಮಾಣದ ಒಂದು ಸಂಸದರ ಕ್ಷೇತ್ರ ಅಂತೂ ನಮಗಿಲ್ಲ. ಇವತ್ತು ಮುಂಚೆ ಮಂಗಳೂರಿನ ಸಂಸದರು ನಮ್ಮನ್ನು ಪ್ರತಿನಿಧಿಸ್ತಾ ಇದ್ದರು, ಈಗ ಮೈಸೂರಿನ ಸಂಸದರು ನಮ್ಮನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಯಾರೂ ಕೂಡ ನಮ್ಮ ಕಾಫಿ ಬೆಳೆಗಾರರ ಕಣ್ಣೀರೇನು ಕೇಂದ್ರ ವಾಣಿಜ್ಯ ಮಂತ್ರಿಮಂಡಲಕ್ಕೆ ವ್ಯಾಪ್ತಿಗೆ ಬರ್ತಕ್ಕಂಥ ವಿಚಾರ. ಇಲ್ಲಿ ಇರ್ತಕ್ಕಂಥ ಕಾಫಿ ಬೆಳೆಗಾರರ ಕಣ್ಣೀರನ್ನು ಅಥವಾ ಮೆಣಸಿನ ಬೆಳೆಗಾರನ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ, ನಮ್ಮ ಸಮಸ್ಯೆಯನ್ನು ಸದನದಲ್ಲಿ ಚರ್ಚೆ ಮಾಡ್ತಕ್ಕಂಥ ಕೆಲಸ ಯಾರೂ ಕೂಡ ಮಾಡಲಿಲ್ಲ. ಅವತ್ತು ಕೂಡ ಮಾಡಲಿಲ್ಲ, ಇವತ್ತು ಕೂಡ ಮಾಡ್ತಾ ಇಲ್ಲ. ಮತ್ತು ಇಲ್ಲಿ 3 ವಿಧಾನಸಭಾ ಕ್ಷೇತ್ರಗಳೇನಿತ್ತು, ಇವತ್ತೇನು 2 ವಿಧಾನಸಭಾ ಕ್ಷೇತ್ರ ಆಗಿದೆ. ಕ್ಷೇತ್ರ ಪುನರ್ವಿಂಗಡಣೆ ಸಮಿತಿಯಿಂದ ಇನ್ನೂ ಕೂಡ ನಮಗೆ ದೊಡ್ಡ ಪ್ರಮಾಣದ ಅನ್ಯಾಯ ಆಗಿದೆ. ಯಾಕೆಂತ ಹೇಳಿದರೆ ಇಲ್ಲಿ ಏನಿದೆ, 3 ಪಕ್ಷದಲ್ಲಿ ಅಧಿಕಾರ, ನಾನು ನಿಮಗಾಗಲೇ ಹೇಳಿದಾಗೆ ಅಧಿಕಾರ 3 ಪಕ್ಷದ ನಾಯಕರುಗಳು ಮುಖ್ಯಮಂತ್ರಿಗಳಾದರೂ ಕೂಡ ಅವರ ಸರ್ಕಾರಗಳು, ಸಮ್ಮಿಶ್ರ ಸರ್ಕಾರಗಳೆಲ್ಲ ಬಂದರೂ ಕೂಡ ಯಾವುದೇ ರೀತಿಯಲ್ಲಿ ಇಲ್ಲಿ ಕೆಲಸ ಆಗಲಿಲ್ಲ. ಈಗ ಏನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಕೆಟ್ಟ ಸಂಪ್ರದಾಯಗಳು ಶುರುವಾಗಿದೆ. ಸಮ್ಮಿಶ್ರ ಸರ್ಕಾರಗಳು ರಚನೆ ಆಗುವಂಥದ್ದು, ಶಾಸಕರು ರಾಜೀನಾಮೆಗಳು ಕೊಡುವಂಥದ್ದು, ಮತ್ತು ಇನ್ನೊಂದು ಪಕ್ಷದಲ್ಲಿ ನಿಂತು ಚುನಾವಣೆ ಗೆಲ್ಲುವಂಥದ್ದು, ಮಂತ್ರಿಗಳಾಗುವಂಥದ್ದು. ಈಗ ಏನಾಗಿದೆ, ವ್ಯವಸ್ಥೆ ಈ ಮಟ್ಟಿಗೆ ಕೆಟ್ಟೋಗಿರೋದ್ರಿಂದ ಇವತ್ತು 3 ಪಕ್ಷಗಳು, ಕೊಡಗು ಜಿಲ್ಲೆಯಲ್ಲಿ 2 ಶಾಸಕರು ಇರೋದ್ರಿಂದ, ಈಗ ಬೆಳಗಾವಿ, ರಾಯಚೂರು, ಧಾರವಾಡ ಪ್ರದೇಶಗಳಲ್ಲೆಲ್ಲ, ಗುಲ್ಬರ್ಗದಲ್ಲೆಲ್ಲ 18, 14, 12 ಶಾಸಕರು ಇರೋದು ನಿಮಗೆ ಗೊತ್ತಿದೆ. ಇಲ್ಲಿ 2 ಶಾಸಕರು ಇರೋದ್ರಿಂದ ರಾಜಕೀಯ ಪಕ್ಷಗಳಿಗೆ ಸರ್ಕಾರ ಮಾಡೋಕ್ಕೂ ನಾವು ಬೇಡ, ಕೊಡಗು ಜಿಲ್ಲೆಯ 2 ಶಾಸಕರು ಸರ್ಕಾರನ ಬೀಳಿಸೋದಕ್ಕೂ ನಾವು ಬೇಡ ಅಂತ ಹೇಳ್ತಕ್ಕಂಥ ಮನಸ್ಥಿತಿ. ಭಾರತೀಯ ಜನತಾ ಪಕ್ಷದವರು ನಾವು ಏನು ಕೆಲಸ ಮಾಡಿದರೂ ಮಾಡದೇ ಇದ್ದರೂ ಕೂಡ ಇಲ್ಲಿ ನಮ್ಮ ಪ್ರತಿನಿಧಿಗಳು ಲೋಕಸಭೆಗೆ ಇರಲಿ ಅಥವಾ ವಿಧಾನಸಭೆಗೆ ಇರಲಿ ಅಥವಾ ಸ್ಥಳೀಯ ಚುನಾವಣೆಗಳಲ್ಲಿ ಗೆದ್ದು ಬರ್ತಾರೆ ಅಂತಕ್ಕಂಥ ಒಂದು ನಂಬಿಕೆಯಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ನಾವು ಎಷ್ಟೇ ಇಲ್ಲಿ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಫಲ ಸಿಗೋದಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಂಗೆ ಕಾಣ್ತದೆ. ಮತ್ತು ಜನತಾದಳದವರು ಇಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಸಂಘಟನೆ ಇಲ್ಲ, ಇಲ್ಲಿ ಕನಿಷ್ಠ ಮತಗಳನ್ನು ಕೂಡ ನಮಗೆ ಪಡೆಯುವಂಥದ್ದು ಕಷ್ಟ ಇದೆ ಅಂತ ಹೇಳ್ತಕ್ಕಂಥ ಒಂದು ತೀರ್ಮಾನಕ್ಕೆ ಅವರು ಬಂದಿರೋದ್ರಿಂದ, ಅಥವಾ ಅವರು ಬಂದಿರೋದು ಅಂತ ಹೇಳೋದಕ್ಕಿಂತ ಅವರ ವರ್ತನೆಗಳು ಆ ರೀತಿ ಇದೆ. ಯಾಕೆಂತ ಹೇಳಿದರೆ ಇವತ್ತು ನೋಡಿ, ಭಾರತೀಯ ಜನತಾ ಪಕ್ಷದಲ್ಲಿ 5 ಬಾರಿ ಒಬ್ಬರು ಮಡಿಕೇರಿಯಲ್ಲಿ ಗೆದ್ದಿದ್ದಾರೆ ಶಾಸಕರು, 4 ಬಾರಿ ವಿರಾಜಪೇಟೆಯಲ್ಲಿ ಗೆದ್ದೆ. ಆದರೆ ಮಂತ್ರಿಮಂಡಲದಲ್ಲಿ ಕೊಡಗು ಜಿಲ್ಲೆಗೆ ಯಾವುದೇ ಪ್ರಾತಿನಿಧ್ಯ ಸ್ಥಾನಗಳು ಸಿಗ್ತಾ ಇಲ್ಲ. ಯಾಕಂತಂದರೆ ನನಗೆ ಸುಳ್ಳು ಹೇಳ್ತಕ್ಕಂಥ ಶಕ್ತಿ ಇಲ್ಲ, ಇರೋ ವಿಚಾರವನ್ನು ನಾನು ನೇರವಾಗಿ ಮಾತನಾಡ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹೋದ್ಸತಿ ಅವಕಾಶ ಸಿಕ್ಕಿದಾಗ 5 ಸಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಬದಲಾವಣೆ ಮಾಡಿದರು, ಯಾವುದೇ ರೀತಿಯಲ್ಲಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಲ್ಲ. ಈಗ 2018ರಲ್ಲಿ ಜನತಾದಳದವರಿಗೆ ಅಧಿಕಾರ ಸಿಕ್ಕಿದಂಥ ಸಂದರ್ಭದಲ್ಲಿ ನಾನು ಪಕ್ಷದ ಜಿಲ್ಲಾಧ್ಯಕ್ಷನು ಕೂಡ ಆಗಿದ್ದೆ. ಆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ 3 ವರ್ಷದ ಹಿಂದೆಯೇ ನಾನು ಹೇಳ್ತಾ ಇದ್ದೆ, ಮುಂದೆ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾರ್ಮೋಡ ಮಾಯ ಆಗ್ತದೆ, ಇಲ್ಲಿ ಕಟ್ಟಕಡೆ ಮನುಷ್ಯನಿಗೆ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ನಂಬಿಕೆ ಬರ್ತದೆ, ಇಲ್ಲಿ ಆನೆ ಮಾನವ ಸಂಘರ್ಷದಲ್ಲಿ ಇರ್ತಕ್ಕಂಥ ಅಲ್ಲಿ ಶಾಶ್ವತ ಅಂಗವೈಫಲ್ಯತೆ ಮತ್ತು ಸಾವಿಗೀಡಂಥ ಕುಟುಂಬಕ್ಕೆ ಗೌರವದ ಬದುಕನ್ನು ಬದುಕತಕ್ಕಂಥ ನಿಟ್ಟಿನಲ್ಲಿ ಅವರು ಯೋಜನೆಗಳನ್ನ ತರ್ತಾರೆ, ಮತ್ತು ಕಂದಕಗಳನ್ನ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡತಕ್ಕಂಥ ಕೆಲಸ ಆಗ್ತದೆ. ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥವರು ನೆಮ್ಮದಿಯ ಬದುಕನ್ನು ಬದುಕುವಂಥ ವಾತಾವರಣ ಬರ್ತದೆ. ಮತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತನ ಆತ್ಮಹತ್ಯೆ ವಿಚಾರ, ಬೆಳೆ ನಾಶ ಆನೆ ದಾಳಿಯಿಂದ ಮತ್ತು ಹುಲಿ ದಾಳಿಯಿಂದ ಏನು ಹಸುಗಳನ್ನು ಕಳ್ಕೊಂಡು ಇವತ್ತು ಹಾಲನ್ನು ನಂಬಿ ಏನು ಮಕ್ಕಳು ಇವತ್ತು ಶಾಲೆಗೆ ಹೋಗ್ತಾ ಇದ್ದಾರೆ ಅಥವಾ ಮನೆಯಲ್ಲಿ ಗಂಜಿ ಕುಡಿತಾ ಇದ್ದಾರೆ, ಇವತ್ತು ಏನು ಆ ಹುಲಿ ದಾಳಿ ಆದಂಥ ಸಂದರ್ಭದಲ್ಲಿ ಆ ಹಸುಗಳಿಗೆ ಸರಿಯಾದಂಥ ಮೊತ್ತ ಏನು ಕಳ್ಕೊಂಡಿದ್ದಾರೆ ಅದನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಇಂಥದ್ದೆಲ್ಲ ವಿಚಾರಗಳು ಮಾತಾಡ್ಕೊಂಡು ಬಂದೆ ನಾನು. ಕುಮಾರಸ್ವಾಮಿ ಅವರು ನಾನು ಅಭ್ಯರ್ಥಿ ಕೂಡ ಆಗಿದೆ ವಿರಾಜಪೇಟೆಯಲ್ಲಿ. ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ವಿರಾಜಪೇಟೆ ತಾಲೂಕು ಮೈದಾನದಲ್ಲಿ ನಾನು ಮುಖ್ಯಮಂತ್ರಿ ಆದರೆ ನಾನು ಕೊಡಗು ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ತಿಂಗಳಿಗೊಂದು ಸರಿ ಸಭೆ ಮಾಡ್ತೇನೆ. ಅಧಿಕಾರಿಗಳು ಮತ್ತು ಶಾಸಕರು ಮತ್ತು ಬೆಳೆಗಾರರು ಮತ್ತು ಕಾರ್ಮಿಕರು ಮತ್ತು ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ನಾಗರಿಕರನ್ನು ಸಭೆ ಸೇರಿಸಿ ನಾನು ಕಂದಕಗಳನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡೋದು ಮಾತ್ರ ಅಲ್ಲ, ಏನು ಶಾಶ್ವತ ಅಂಗವೈಫಲ್ಯತೆ ಇದ್ದಾರೆ ಅವರಿಗೆ ಒಂದು ಗೌರವದ ಬದುಕನ್ನು ಬದುಕ್ತಕ್ಕಂಥ ಮೊತ್ತವನ್ನು ತಲುಪಿಸುವಂಥದ್ದು ಒಂದು ಸಂಪುಟದ ನಿರ್ಧಾರವನ್ನು ತಗೊಂಡು, ಮತ್ತು ಎಲ್ಲಿ ತಾಯಿಂದರು ಅವರ
ಗಂಡಂದಿರನ್ನ ಕಳ್ಕೊಂಡು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ತೀರ್ಮಾನವನ್ನು ತಗೊಂಡಿದ್ದಾರೆ. ಇವತ್ತೇನು 2 ಮಕ್ಕಳನ್ನು ಇಟ್ಟುಕೊಂಡು ಭವಿಷ್ಯ ಇಲ್ಲದೆ ಇವತ್ತೇನಿದ್ದಾರೆ ಅವರಿಗೆಲ್ಲ ಗೌರವದ ಬದುಕನ್ನು ಬದುಕ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ ಹೇಳಿದರು. ಆದರೆ ನೋಡಿ, ಅತ್ಯಂತ ನೋವಿನಿಂದ ನಾನು ಹೇಳ್ತೇನೆ, ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗಲೂ ಕೂಡ ಈ ವಿಚಾರದಲ್ಲಿ ಯಾವೊಂದು ಕೆಲಸವನ್ನು ಕೂಡ ಅವರು ಕೂಡ ಮಾಡಲಿಲ್ಲ. ಆದ್ದರಿಂದ ಇವತ್ತು 3 ಪಕ್ಷಗಳು ಇವತ್ತು ಬಡವರು ಇಲ್ಲಿ ಏನು ಸುಮಾರು 50 ಸಾವುಗಳಾಗಿದೆ ಕಳೆದ 4.5 ವರ್ಷದಲ್ಲಿ. ಅದರಲ್ಲಿ ಸುಮಾರು 46 ಸಾವುಗಳು ಕಾರ್ಮಿಕರದಾಗಿರ್ತಕ್ಕಂಥದ್ದು. ಆದ್ದರಿಂದ ಸುಮಾರು 136 ಶಾಶ್ವತ ಅಂಗವೈಫಲ್ಯತೆ ಪ್ರಕರಣಗಳಲ್ಲಿ 132 ಶಾಶ್ವತ ಅಂಗವೈಫಲ್ಯತೆ ಪ್ರಕರಣಗಳಾಗಿರ್ತಕ್ಕಂಥದ್ದು ಕಾರ್ಮಿಕರದು. ಅಂದರೆ ಬಡವರದು. ಅವರು ಯಾವುದೇ ವಾಹನದಲ್ಲಿ ತಿರುಗಾಡೋಕ್ಕಾಗೋದಿಲ್ಲ, ನಡ್ಕೊಂಡು ತಿರುಗಾಡ್ತಾರೆ. ಅಥವಾ ಅವರು ಯಾವುದೇ ಕಾಡಿಗೆ ಅವರು ಅತಿಕ್ರಮಣ ಮಾಡಲಿಲ್ಲ, ಯಾವುದೋ ಗಂಧ ಮರ ಕದಿಯೋದಕ್ಕೋ ಬೇಟೆ ಆಡೋದಕ್ಕೋ ಅವರು ಹೋಗಲಿಲ್ಲ. ಅವರು ಕಾಫಿ ತೋಟಗಳಲ್ಲಿ, RTC ಆಗಿರ್ತಕ್ಕಂಥ ತೋಟಗಳಲ್ಲಿ ಗಂಜಿಗೋಸ್ಕರ ಅವರು ಕೂಲಿ ಮಾಡೋಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದಾಳಿಗಳು ನಡೆದಿರ್ತಕ್ಕಂಥದ್ದು. ಇದು ಸರ್ಕಾರ ಮಾಡಿರ್ತಕ್ಕಂಥ ಕೊಲೆ ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ಇವರು ವೈಜ್ಞಾನಿಕವಾಗಿ ಕಂದಕಗಳನ್ನ ಮಾಡದೇ ಇರೋದರಿಂದ, ವೈಜ್ಞಾನಿಕವಾಗಿ ವಿದ್ಯುತ್ ಶಕ್ತಿ ಅಳವಡಿಸ್ತಕ್ಕಂಥ ಬೇಲಿಗಳನ್ನ ಹಾಕದೇ ಇರೋದರಿಂದ, ವೈಜ್ಞಾನಿಕವಾಗಿ ರೈಲ್ವೆ ಹಳಿಯ ಬೇಲಿಗಳನ್ನ ಹಾಕದೇ ಇರೋದರಿಂದ ಏನು ಕಾಡಿನಿಂದ ಏನು ಆನೆ ಇವತ್ತು ಒಳಗಡೆ ಬಂದಿದೆ, ಇದರಿಂದಾಗಿ ಸಮಸ್ಯೆ ಆಗ್ತಾ ಇರೋದರಿಂದ ಇವರು ಯಾವುದೇ ರೀತಿಯಲ್ಲಿಯೂ ಕೂಡ ಅವರಿಗೆ ಗೌರವದ ಬದುಕನ್ನು ಬದುಕತಕ್ಕಂಥ ನಿಟ್ಟಿನಲ್ಲಿ ಯೋಜನೆಗಳು ಹಾಕ್ಕೊಳ್ಳದೇ ಇರೋದರಿಂದ ನಾನು ಏನು ಇವತ್ತು ಕೊಡಗು ಜಿಲ್ಲೆಯ ಜನತೆ ಕಾರ್ಯಾಂಗ ಮತ್ತು ಶಾಸಕಾಂಗದ ಮೇಲೆ ಭ್ರಮನಿರಸನ ಇದೆ. ಇವತ್ತು ನಮ್ಮ ನೋವನ್ನು ಬರೀ ನೀವು ಕೊಡಗು ಜಿಲ್ಲೆಯಲ್ಲಿ ಮಾಧ್ಯಮಗಳು ಮಾತ್ರ ಅತ್ಯಂತ ಜವಾಬ್ದಾರಿಯಿಂದ ಅದನ್ನು ಹೊರ ಪ್ರಪಂಚಕ್ಕೆ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೀರಿ. ಆ ಮಾಧ್ಯಮಗಳು ಅದನ್ನು ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ನಮಗೆ ಇವತ್ತು ಬರೀ ಮಾಧ್ಯಮಗಳ ಮೇಲೆ ಮತ್ತು ನ್ಯಾಯಾಲಯಗಳ ಮೇಲೆ ಮಾತ್ರ ನಂಬಿಕೆ ಇರ್ತಕ್ಕಂಥದ್ದು. ಆದ್ದರಿಂದ ನಾನು ಸಕ್ರಿಯ ರಾಜಕಾರಣದಿಂದ ಹೊರಗಡೆ ಬಂದು ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ, ಒಬ್ಬ ವನ್ಯಜೀವಿ ಮಾನವನ ಸಂಘರ್ಷಕ್ಕೆ ಸಂಬಂಧಪಟ್ಟಂಥ ಹೋರಾಟಗಳಿಗೆ ನನ್ನ ಬದುಕನ್ನು ಸೀಮಿತವಾಗಿ ಇಟ್ಟುಕೊಂಡು, ರೈತನ ಆತ್ಮಹತ್ಯೆ ಇದರಿಂದ ಏನಾಗ್ತಿದೆ ಅದರ ವಿರುದ್ಧ ಹೋರಾಟಕ್ಕೆ ನನ್ನ ಬದುಕನ್ನು ಸೀಮಿತವಾಗಿ ಇಟ್ಕೊಂಡು, ಕಾರ್ಮಿಕನ ಕಣ್ಣೀರನ್ನು ಒರೆಸ್ತಕ್ಕಂಥ ವಿಚಾರದಲ್ಲಿ ಹೋರಾಟಕ್ಕೆ ನನ್ನ ಬದುಕನ್ನು ಸೀಮಿತವಾಗಿ ಇಟ್ಕೊಂಡು ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಬಾಗಿಲನ್ನು ಇವತ್ತು ಯಾಕೆ ತಟ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ಅಲ್ಲಿಂದ ಒಂದು ಮಾರ್ಗಸೂಚಿ, ನಮಗೆ ಒಂದು ಆದೇಶ ಬರ್ತದೆ ಅಂತಕ್ಕಂಥ ನಂಬಿಕೆ ನಮಗೆ ನ್ಯಾಯಾಲಯಗಳ ಮೇಲೆ ಸಂಪೂರ್ಣ ಇದೆ. ಆ ಮಾರ್ಗಸೂಚಿ ಬಂದಂಥ ಸಂದರ್ಭದಲ್ಲಿ ಸರ್ಕಾರಗಳು ಅದನ್ನು ಅನುಷ್ಠಾನಕ್ಕೆ ತರಬೇಕಾಗ್ತಕ್ಕಂಥ ಒಂದು ನಂಬಿಕೆ ಮೇಲೆ ನಾನು ಆ ಸಕ್ರಿಯ ರಾಜಕಾರಣದಿಂದ ಹೊರಗಡೆ ಬರಬೇಕಂತ ತೀರ್ಮಾನ ತೊಗೊಂಡಿದ್ದೇನೆ. ಮತ್ತು ಮತ್ತೊಂದು ಮಾತನ್ನು ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೇನೆ, ಮತ್ತು ನಿಮ್ಮ ವೀಕ್ಷಕರಿಗೂ ಕೂಡ ನಾನು ಇದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತೇನೆ. ಒಂದು ದಿವಸ ನಾನು ರಾಜಕಾರಣದಿಂದ ಹೊರಗಡೆ ಬಂದಿದ್ದೇನೆ ಅಥವಾ ಚುನಾವಣಾ ರಾಜಕಾರಣದಿಂದ ಹೊರಗಡೆ ಬಂದಿದ್ದೇನೆ ಅಂತೇಳಿ ಮತ್ತೊಂದು ದಿವಸ ನಾಮಪತ್ರ ಹಾಕುವಂಥ ರಾಜಕಾರಣಿಗಳ ಸಾಲಲ್ಲಿ ನಾನು ನಿಂತಿಲ್ಲ. ಹಲವಾರು ರಾಜಕಾರಣಿಗಳನ್ನ ನಾನು ನೋಡಿದ್ದೇನೆ. ಬೆಳಗ್ಗೆ ರಾಜಕಾರಣದಿಂದ ಹೊರಗಡೆ ಬರ್ತೇನೆ ಅಂತ ಹೇಳ್ತಾರೆ, ನಾಳೆ ಬೆಳಗ್ಗೆ ಅವರು ಯಾವುದೋ ಒಂದು ಪಕ್ಷದ ಸದಸ್ಯರಾಗೋದು, ಮತ್ತು ಒಂದು ನಾಮಪತ್ರ ಸಲ್ಲಿಕೆ ಮಾಡಿ ಶಾಸಕರಾಗುವಂಥದ್ದು, ಮಂತ್ರಿಗಳಾಗೋದು ನೋಡಿದ್ದೇನೆ. ಆದರೆ ಖಂಡಿತವಾಗಲೂ ನಾನು ನುಡಿದಂತೆ ನಡೀತೇನೆ ಅಂತಕ್ಕಂಥ ನಂಬಿಕೆ ನಿಮಗಿರೋದ್ರಿಂದ ಆ 12,228 ಮತಪ್ರಭುಗಳು ನೀವು ನನಗೆ ಆಶೀರ್ವಾದ ಮಾಡಿದಿರಿ. ನಿಮ್ಮ ಮತ ವ್ಯರ್ಥ ಆಗಲಿಲ್ಲ. ನನ್ನ ಜೀವನ ಇರೋ ತನಕ ನೀವು ಯಾವ ವಿಶ್ವಾಸವನ್ನು ಇಟ್ಟು ನನಗೆ ಆ ಮತವನ್ನು ಕೊಟ್ಟಿದ್ದೀರಿ, ಆ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಕ್ಕಂಥದ್ದನ್ನು ಚಾನಲ್ 24 ಸಂಸ್ಥೆಯ ಮೂಲಕ ಈ ವಿಶ್ವಾಸವನ್ನು, ಈ ಭರವಸೆಯನ್ನು ಮತ್ತು ಆ ನಂಬಿಕೆಯನ್ನು ನಾನು ನಿಮಗೆ ಕೊಡ್ತೇನೆ ಸರ್. ಅಂದರೆ ಈಗ ಎಲ್ಲವನ್ನು ಅಂದರೆ ಸಕ್ರಿಯ ರಾಜಕಾರಣದಿಂದ ಕಂಪ್ಲೀಟ್ ಆಗಿ ನೀವು ಹೊರಗಡೆ ಬಂದಿರತಕ್ಕಂಥದ್ದು, ಇನ್ನು ಮುಂದೆ ಇದೇ ಹೋರಾಟವನ್ನು ರಾಜಕಾರಣಿ ಅಲ್ಲದೆ ನೀವು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೂ ಹಲವಷ್ಟು ವಿಷಯಗಳನ್ನು ಸಂಕೇತ್ ಅವ್ರ ಜೊತೆ ನಾನು ಮಾತಾಡಲಿಕ್ಕಿದೆ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕನ್ನು ನಾನು ತಗೊಂಡು ಬರೋಣ. ಬ್ರೇಕ್ನ ನಂತರ ಫೋಕಸ್ ಮುಂದುವರಿಯುತ್ತೆ. ವೀಕ್ಷಕರೇ, ಬ್ರೇಕ್ ಆದಮೇಲೆ ನಮ್ಮ ಫೋಕಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಸಂಕೇತ್ ಪೂವಯ್ಯ ಅವರು ಇದ್ದಾರೆ. ಅವ್ರ ಜೊತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಸರ್, ಈಗ ಏನು ಒಂದು ಆನೆ ಮಾನವ ಸಂಘರ್ಷ ಅಂತ ನಾವೇನು ಹೇಳ್ತೇವೆ, ಮುಖ್ಯವಾಗಿ ಅದೇ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ವನ್ಯಪ್ರಾಣಿಗಳು ಅಂತ ತಗೊಂಡ್ರೆ ನಮಗೆ ಮುಖ್ಯವಾದ ಒಂದು ಸಮಸ್ಯೆಯನ್ನು
ಕೊಡ್ತಿರ್ತಕ್ಕಂಥದ್ದು ಆನೆ ಮತ್ತು ಮಾನವರ ನಡುವಿನ ಸಂಘರ್ಷ ಈಗ ಹೊಸದಾಗಿ ಬಂದಿರತಕ್ಕಂಥದ್ದಲ್ಲ. ಹಲವಾರು ವರ್ಷಗಳಿಂದಲೂ ಆನೆಯಿಂದ ಮಾನವನಿಗೆ ಹಾನಿ ಆಗ್ತಕ್ಕಂಥದ್ದು, ಶಾಶ್ವತವಾಗಿ ಒಂದು ಅಂಗವೈಕಲ್ಯತೆಗೆ ಒಳಗಾಗ್ತಕ್ಕಂಥದ್ದು, ಜೀವವನ್ನು ಕಳ್ಕೊಳ್ತಕ್ಕಂಥದ್ದು ಆಗ್ತಾ ಇದೆ. ಇದಕ್ಕೆ ಸಾಕಷ್ಟು ಯೋಜನೆಗಳನ್ನು ಕೂಡ ಸರ್ಕಾರ ಒಂದು ಹಾಕ್ಕೊಂಡಿದೆ. ಕಳೆದ 2012ರಲ್ಲಿ ಒಂದು ಕಾರ್ಯಪಡೆ ಕೂಡ ರಚನೆ ಆಯಿತು. ಆ ಕಾರ್ಯಪಡೆಯ ಒಂದು ವರದಿ ಕೂಡ ತಗೊಂಡ್ರು. ಹೈಕೋರ್ಟ್ನ ಸೂಚನೆಯಂತೆ ಅದನ್ನು ಜಾರಿ ಮಾಡಿ ಅಂತ ಸರ್ಕಾರಕ್ಕೆ ಹೇಳಿದರು. ಸರ್ಕಾರ ಕೂಡ ಅದನ್ನು ಜಾರಿ ಮಾಡ್ತೇವೆ ಅಂತ ಹೇಳಿತ್ತು. ಆದರೂ ಇದುವರೆಗೂ ಕೂಡ ಅದು ಜಾರಿನೂ ಆಗಲಿಲ್ಲ, ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ. ಮುಖ್ಯವಾಗಿ ಸಮಸ್ಯೆಗೆ ಪರಿಹಾರ ಸಿಗದೇ ಇರೋದಕ್ಕೆ ಕಾರಣ ಏನು ಅಂತ ನಿಮ್ಮ ಅಭಿಪ್ರಾಯ ಸರ್? ಈಗ ನೋಡಿ, ನಿಮ್ಮ ಪ್ರಶ್ನೆ ಏನಿದೆ, ವನ್ಯಜೀವಿ ಮತ್ತು ಮಾನವನ ಸಂಘರ್ಷ, ನೀವು ಸರಿಯಾದಂಥ ವಿಚಾರನ ಹೇಳಿದಿರಿ. ಸುಮಾರು ದಶಕಗಳಿಂದ ಈ ಸಮಸ್ಯೆ ಇರ್ತಕ್ಕಂಥದ್ದು. ನೀವು ಹೇಳಿರ್ತಕ್ಕಂಥದ್ದು ಸತ್ಯ. ಒಂದು ಸಮಿತಿ ಕೂಡ ಈ ಸಂಬಂಧಪಟ್ಟಂಥ ವಿಚಾರನ ಅಧ್ಯಯನ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಮಾರ್ಗಸೂಚಿಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರದಿಂದ ಆ ಸಮಿತಿ ಕೂಡ ಆಯಿತು, ವರದಿ ಕೂಡ ಬಂದಿದೆ. ಈಗ ನೀವು ಏನು ಪ್ರಶ್ನೆನ ಕೇಳಿದ್ದೀರ, ಯಾಕೆ ಇದಕ್ಕೆ ನಮಗೆ ಪರಿಹಾರ ಕಂಡುಕೊಳ್ಳೋಕ್ಕಾಗ್ತಾಯಿಲ್ಲ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದ ವಿಚಾರ ಬಂದಾಗ 3 ವಿಚಾರಗಳನ್ನು ನಾವು ಮಾತಾಡಬೇಕಾಗ್ತದೆ. ಒಂದು, ಆನೆ ಮಾನವ ಸಂಘರ್ಷದಿಂದ ನಾವು ಅಮೂಲ್ಯ ಜೀವಗಳನ್ನು ಕಳ್ಕೊಳ್ತಿರ್ತಕ್ಕಂಥದ್ದು. ಎರಡನೇದು, ಆನೆ ಮಾನವ ಸಂಘರ್ಷದಿಂದ ಶಾಶ್ವತ ಅಂಗವೈಫಲ್ಯತೆಗೆ ಒಳಗಾಗಿ ಇವತ್ತು ಸುಮಾರು 136 ಕುಟುಂಬಗಳು ಅನಾಥರಾಗಿರ್ತಕ್ಕಂಥದ್ದು. ಮತ್ತು ಕಾಫಿ ಬೆಳೆ ಮತ್ತು ಭತ್ತದ ಬೆಳೆ ಇವತ್ತೇನು ಕಾಡಾನೆ ದಾಳಿಯಿಂದಾಗಿ ನಾಟಿ ಮಾಡ್ತಾ ಇದ್ದಾರೆ, ಹುತ್ತರಿ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತೇನು ಕಾಫಿ ಗಿಡಗಳು ಸುಮಾರು 6-7-8 ವರ್ಷ ಏನು ಆ ಕಾಫಿ ಬೆಳೆಗಾರ ಆ ಗಿಡವನ್ನು ಒಂದು ಮಟ್ಟಕ್ಕೆ ತರೋದಕ್ಕೆ ಕಷ್ಟಪಡ್ತಾನೆ. ಅದು ಕಾಫಿ ಆತನಿಗೆ ಫಸಲು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಗಿಡವನ್ನು ಬುಡ ಸಮೇತ ತೆಗೆದು ಆನೆ ಅದನ್ನು ನಾಶ ಮಾಡಿರ್ತಕ್ಕಂಥದ್ದು. ಯಾವ ಒಂದು 10 ಪೈಸೆ ಕೂಡ ಪರಿಹಾರ ಬೆಳೆಗಾರನಿಗೆ ಇವತ್ತು ಸಿಗದೇ ಇರತಕ್ಕಂಥದ್ದು. ಅದರಿಂದ ಬೆಳೆಗಾರ ಇವತ್ತು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಿರ್ತಕ್ಕಂಥ. ನೋಡಿ, ಇದನ್ನು ನಾನು ಅತ್ಯಂತ ಜವಾಬ್ದಾರಿಯಿಂದ ತಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಇಂತಹ 10 ಪ್ರಕರಣಗಳಲ್ಲಿ ನಾನು ಕುಟುಂಬದ ಜೊತೆ ಆ ಸಂದರ್ಭದಲ್ಲಿ ನಾನು ಬೆರೆತಿದ್ದೇನೆ. ಆ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನ ಮಾಡಿದ್ದೇನೆ. ಆ ಗಂಡನನ್ನು ಕಳ್ಕೊಂಡಿರ್ತಕ್ಕಂಥ ಏನು ಆ ಹೆಣ್ಣುಮಕ್ಕಳು, ಮಗನನ್ನು ಕಳ್ಕೊಂಡಿರ್ತಕ್ಕಂಥ ತಾಯಿ, ತಂದೆಯನ್ನು ಕಳ್ಕೊಂಡಿರ್ತಕ್ಕಂಥ ಮಕ್ಕಳ ಜೊತೆ ನಾನು 10 ಕುಟುಂಬಗಳಂದರೆ ಸುಮಾರು 50-55 ಮೃತಪಟ್ಟಂತಹ ಕುಟುಂಬಗಳು, ಸುಮಾರು 130-140 ಶಾಶ್ವತ ಅಂಗವೈಫಲ್ಯತೆಯಲ್ಲಿರ್ತಕ್ಕಂಥ ಕುಟುಂಬಗಳು, ಸುಮಾರು 10-12 ಸುಮಾರು 10-12 ರೈತನ ಆತ್ಮಹತ್ಯೆ ಆಗಿರ್ತಕ್ಕಂತಹ ಕುಟುಂಬಗಳ ಜೊತೆ ನಾನು ಈ 22 ವರ್ಷದಿಂದ ನಾನು ಬೆರೆತಿದ್ದೇನೆ. ನಾನು ಅವರ ನೋವನ್ನು ನಾನು ಅಲ್ಲೇ ಅವ್ರ ಜೊತೆ ಇದ್ದು ನಾನು ಅನುಭವಿಸಿದ್ದೇನೆ. ಅದರಿಂದ ನಾನು ನಿಮಗೆ ಅತ್ಯಂತ ಜವಾಬ್ದಾರಿಯಿಂದ ಹೇಳ್ತಕ್ಕಂಥ ವಿಚಾರ ಏನಂತ ಹೇಳಿದರೆ, ನೋಡಿ, ಇಲ್ಲಿ ಆನೆ ಮಾನವ ಸಂಘರ್ಷ ಅಂತ ನಾವು ಹೇಳ್ತೇವಲ್ಲ, ನಾವು ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇದು ಇವತ್ತಿನ ದಿವಸ ಕಾಡಾನೆ ಮತ್ತು ಮಾನವನ ಸಂಘರ್ಷ ಅಂತ ಏನು 30-40 ವರ್ಷದ ಹಿಂದೆ ಶುರುವಾಯಿತು. ಇವತ್ತಿನ ದಿವಸ ನಾವು ಕಾಣ್ತಾ ಇರ್ತಕ್ಕಂಥದ್ದು ತೋಟದ ಆನೆಗಳು ಮತ್ತು ಮಾನವನ ಸಂಘರ್ಷನ ನಾವು ನೋಡ್ತಾ ಇರ್ತಕ್ಕಂಥದ್ದು. ಇದು ಕಾಡಾನೆ ಮತ್ತು ಮಾನವನ ಸಂಘರ್ಷ ಅಲ್ಲ. ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ನೋಡಿ, ನಾವು ಸಹಜವಾಗಿ ನೀವು ಹೋಗಿ ಒಂದು ಅರಣ್ಯ ಮಂತ್ರಿನೂ ಕೂಡ ಎಷ್ಟು ಥರದ ಆನೆಗಳು ಇದೆ ಅಂತ ಹೇಳಿದರೆ ಅವರು ಸಾಕಾನೆ ಮತ್ತು ಕಾಡಾನೆ ಅಂತ ಹೇಳ್ತಾರೆ. ಇದು ನೋಡಿ, ಸಾಕಾನೆ ಮತ್ತು ಕಾಡಾನೆ ವಿಚಾರ ಅಲ್ಲ. ಇದು ಕಾಡಾನೆಗಳು ಏನು 30 ವರ್ಷದ ಹಿಂದೆ ಅಥವಾ 35 ವರ್ಷದ ಹಿಂದೆ ಕೊಡಗಿನ ಕಾಡುಗಳಿಂದ ಏನು 4 ಭಾಗದಲ್ಲಿರ್ತಕ್ಕಂಥ ಕಾಡುಗಳಿಂದ ಏನು ತೋಟಕ್ಕೆ ಬಂದಿವೆ 30-35 ವರ್ಷದ ಹಿಂದೆ, ಆ ಆನೆಗಳು ತೋಟದಲ್ಲಿ ಕೆರೆ, ಬಾಳೆಹಣ್ಣು ಅಥವಾ ಹಲಸಿನ ಹಣ್ಣು ಈ ಥರ ಪದಾರ್ಥಗಳು ಅದಕ್ಕೆ ಮೇವು ಸಿಗೋದ್ರಿಂದ, ನೀರು ಸಿಗೋದ್ರಿಂದ ಅದು ವಾಪಸ್ಸು ಕಾಡಿಗೆ ಹೋಗಲೇ ಇಲ್ಲ. ಯಾವಾಗ 35 ವರ್ಷದ ಹಿಂದೆ ಅಂತ ಬಂದಂಥ ಆ ಆನೆಗಳ ಹಿಂಡಿ ಏನಿದೆ,
ಇವತ್ತು ಆ ಒಂದು ತೋಟದಿಂದ ಇನ್ನೊಂದು ತೋಟ, ಇನ್ನೊಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಹೋಗ್ತಾ ಹೋಗ್ತಾ ಅದು ನಾಗರಹೊಳೆ ನಾಣಚಿಗದ್ದೆ ಆಡಿ ಕುಟ್ಟದಿಂದ ಹಿಡಿದು ಸಂಪಾಜದಿಂದ ದಬ್ಬಡ್ಕ ತನಕ ಆ ಆನೆಗಳ ಸಂಚಾರ ಇದೆ. ಅಥವಾ ಶನಿವಾರ ಸಂತೆಯಿಂದ ಹಿಡಿದು ದುಬಾರೆಯಿಂದ ಹಿಡಿದು ಅದು ಅಮ್ಮತಿನಾಡಿನೊಳಗೆ ಸಂಚಾರ ಇದೆ. ಅಥವಾ ಆ ಕಡೆಯಿಂದ ಬಾಳೆಲೆ ಭಾಗದಲ್ಲಿ, ಕಾರ್ಮಾಡ್ ಭಾಗದಲ್ಲಿ, ನಿಟ್ಟೂರು ಭಾಗದಲ್ಲಿ, ಕೋತೂರು, ಶ್ರೀಮಂಗಲ ಈ ಭಾಗದಲ್ಲಿ ಸಂಚಾರ ಇದೆ. ಸೊ ಆ ಆನೆಗಳು ವಾಪಸ್ಸು ಕಾಡಿಗೆ ಹೋಗದೇ ಇರೋದ್ರಿಂದ ಏನು 30-35 ವರ್ಷದ ಹಿಂದೆ ಏನು ಮರಿ ಆನೆಗಳು ಅದು ಹುಟ್ಟಿದ್ದೇ ಕಾಫಿ ತೋಟದಲ್ಲಿ, ಆ ಆನೆಗಳು ಇವತ್ತೇನು 25-30-35 ವರ್ಷ ಆಗಿದೆ ಆನೆಗಳಿಗೆ, ಆ ಆನೆ ಮರಿಗಳು ಹುಟ್ಟಿದ್ದೇ ತೋಟದಲ್ಲಿ, ಅದು ಸಂಚಾರ ಮಾಡ್ತಾ ಇರೋದು ತೋಟದಲ್ಲಿ, ಅದು ಕಾಡನ್ನೇ ನೋಡಲಿಲ್ಲ. ಇವತ್ತು ಆ ತೋಟದ ಆನೆಗಳೇನಿದೆ ಇವತ್ತು ಅದರಿಂದ ಏನು ನಮಗೆ ಸಮಸ್ಯೆ ಆಗಿದೆ, ಆ ಆನೆಗಳನ್ನು ಕಾರ್ಯಾಚರಣೆ ಮಾಡಿ ಆ ಆನೆಗಳನ್ನು ಸೆರೆ ಹಿಡಿದು ವಾಪಸ್ ಕಾಡುಗಳಿಗೆ ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ವೈಜ್ಞಾನಿಕವಾಗಿ ಆಗಬೇಕು. ಯಾಕೆ ಈ ಕೆಲಸ ವೈಜ್ಞಾನಿಕವಾಗಿ ಆಗಬೇಕು ಅಂತ ಹೇಳ್ತೀನಿ ಅಂತ ಹೇಳಿದರೆ, ನೋಡಿ ಇಲ್ಲಿ ಏನಾಗ್ತದೆ, ನನ್ನ ಒಂದು 20-22 ವರ್ಷದ ಅನುಭವ ಇದು. ಒಂದು ಭಾಗದಲ್ಲಿ ಸುಮಾರು ಆ ಬೀಟಿ ಕಾಡು ತೋಟದಲ್ಲಿ ನಮಗೆ ಹೆಚ್ಚಾಗಿ ಕೊಡಗು ಜಿಲ್ಲೆಯಲ್ಲಿ ಇರತಕ್ಕಂಥ ಸಮಸ್ಯೆಗಳು ಮಾಲ್ದಾರೆ ಪಂಚಾಯಿತಿ, ಸಿದ್ದಾಪುರ ಪಂಚಾಯಿತಿ, ಅಮ್ಮತಿ ಭಾಗದಲ್ಲಿ, ಶನಿವಾರ ಸಂತೆ ಭಾಗದಲ್ಲಿ, ನಮ್ಮ ಬಾಳೆಲೆ, ನಿಟ್ಟೂರು, ಕಾರ್ಮಾಡು, ಕಾನೂರು, ಕೋತೂರು, ಶ್ರೀಮಂಗಲ, ಕುರ್ಚಿ ಆ ಭಾಗದಲ್ಲಿ, ಇಂಥ ಭಾಗಗಳಲ್ಲಿ ಹೆಚ್ಚಾಗಿ ಸಮಸ್ಯೆ. ಮತ್ತು 3 ಪ್ರದೇಶದಲ್ಲಿ ಮಡಿಕೇರಿ, ಸೋಮಾರಪೇಟೆ, ವಿರಾಜಪೇಟೆ ಭಾಗಗಳಲ್ಲಿ ಈಗ ಈ ಸಮಸ್ಯೆಗಳಿದೆ. ಆದರೆ ಹೆಚ್ಚಾಗಿ ಈ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಈ ಸಮಸ್ಯೆಗಳಿದೆ. ನೋಡಿ ಸುಮಾರು 50ರಿಂದ 52 ಸಾವುಗಳಾಗಿದೆ ಈಗ ಕಳೆದ 4-4.5 ವರ್ಷದಲ್ಲಿ. ನಾನು ಈಗಾಗಲೇ ಹೇಳ್ದಂಗೆ ಹೆಚ್ಚಾಗಿ ಕಾರ್ಮಿಕರ ಸಾವಾಗಿದೆ. ಇವತ್ತು ಕೂಡ ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥವರು ನಿರಂತರವಾಗಿ, ಒಂದು ಕಾಲದಲ್ಲಿ ಕಾಶ್ಮೀರಲ್ಲಿ ಕರ್ಫ್ಯೂ ಇತ್ತಲ್ಲ, ಆ ರೀತಿ ನಿರಂತರವಾಗಿ ಕರ್ಫ್ಯೂ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. 5-6 ಗಂಟೆ ಮೇಲೆ ಅವರು ಹೊರಗಡೆ ಸಂಚಾರ ಮಾಡೋಕ್ಕೆ ಆಗ್ತಾಯಿಲ್ಲ. ನಿರಂತರವಾಗಿ ಅವರು ಏನು ನಾವು ಈ ಕರೋನಾ ಇರುವಂಥ ಸಂದರ್ಭದಲ್ಲಿ ನಾವು ಏನು ಅನುಭವಿಸಿದ್ದೀವಿ ಸುಮಾರು 1 ವರ್ಷದಲ್ಲಿ, ಅದನ್ನು ಅವರು 3-4 ತಲೆಮಾರಿಂದ ಅನುಭವಿಸ್ತಾ ಇದ್ದಾರೆ, ಇವತ್ತು ಅನುಭವಿಸ್ತಾ ಇದ್ದಾರೆ. 5 ಗಂಟೆ ಮೇಲೆ ಅವರು ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ, ಅಂಥ ದುಸ್ಥಿತಿ ಅವ್ರದ್ದಿದೆ. ಅರಣ್ಯ ಇಲಾಖೆಯಿಂದ ಇದು ಕಾರ್ಯಾಚರಣೆ ಕೂಡ ನಡೀತಾ ಇದೆಯಲ್ಲ ಸರ್, ಆನೆಗಳನ್ನು ಹಿಡಿತಕ್ಕಂಥ ಕಾರ್ಯಾಚರಣೆ ಆಗ್ತಾ ಇದೆ. ಹಲವಷ್ಟು ಕಾರ್ಯಗಳನ್ನು ರೂಪಿಸ್ಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದು ಸರಿಯಾಗಿ ಆಗ್ತಾ ಇಲ್ವಾ ಹಾಗಾದರೆ ಅಂತ? ಅದೇ ತುಂಬ ಒಳ್ಳೆ ಪ್ರಶ್ನೆಯನ್ನು ತಾವು ಕೇಳಿದ್ರಿ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ನೋಡಿ ಒಂದು ಸಂದರ್ಭದಲ್ಲಿ ಒಂದು 9 ಪುಂಡಾನೆಗಳು, ಈ ತೋಟದ ಆನೆಗಳು, ಬೀಟಿ ಕಾಡು ತೋಟ ಅಂತಿದೆ ನಮ್ಮ ಸಿದ್ದಾಪುರ ಮಾಲ್ದಾರೆ ವ್ಯಾಪ್ತಿಯಲ್ಲಿ. ಅಲ್ಲಿ ಪಾಪ ನನಗೆ ಇನ್ನೂ ಹೆಸರು ಯೋಚನೆ ಇದೆ, ಒಬ್ಬರು ಅರುಳ್ ಜೋಸೆಫ್ ಅಂತಕ್ಕಂಥವ್ರು, ಪಾಪ ಅವರು ದ್ವಿಚಕ್ರ ವಾಹನದಲ್ಲಿ ಹೋಗ್ತಾಯಿದ್ರು. ಆನೆ ಅಡ್ಡ ನಿಂತು ಪಾಪ ಅವರ ಅಮೂಲ್ಯ ಜೀವವನ್ನು ನಾವು ಕಳ್ಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಕಾರ್ಯಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಅರಣ್ಯ ಇಲಾಖೆ ಮೇಲೆ ಒತ್ತಡ ಹಾಕಿದ್ವಿ. ನೋಡಿ, ನಾನು ಸುಮಾರು 36 ಪಾರ್ಥಿವ ಶರೀರಗಳನ್ನ, ಅತ್ಯಂತ ದುಃಖದಲ್ಲಿ ನಾನು ಹೇಳ್ತಕ್ಕಂಥದ್ದು, ಪಾರ್ಥಿವ ಶರೀರಗಳನ್ನ ಮರಣೋತ್ತರ ಪರೀಕ್ಷೆ ಮಾಡಿಸ್ತಕ್ಕಂಥ ಸಂದರ್ಭದಿಂದ ಹಿಡಿದು ಅವರ ಅಂತಿಮ ಸಂಸ್ಕಾರ ಆಗೋ ತನಕ ನಾನು ಆ ಕುಟುಂಬದ ಜೊತೆ ಇದ್ದೆ. ಸುಮಾರು ಎಲ್ಲ ಕಾರ್ಮಿಕರು, ಎಲ್ಲ ಅತ್ಯಂತ ಬಡವರು. ಅವ್ರನ್ನ ಆಗ ಶವ ಸಂಸ್ಕಾರ ಆಗಿದ ತಕ್ಷಣ ಮನೆಯಲ್ಲಿ ಏನು ಸೇರ್ತಾ ಇದ್ವಿ ನಾವು, ಆಗ ಪಾಪ ಆ ಹೆಣ್ಮಗಳು ಗಂಡನನ್ನು ಕಳ್ಕೊಂಡವಳು 2 ಪುಟ್ಟ ಮಕ್ಕಳನ್ನು ಇಟ್ಕೊಂಡು, ನೋಡಿ ನಮಗೆ ಗಂಜಿ ಕೊಡ್ತಕ್ಕಂಥವ್ರನ್ನ ಆನೆ ತಿಂದು ಹಾಕಿದೆ. ಇವತ್ತು ನಮಗೆ ಅಧಿಕಾರಿಗಳು ನಮ್ಮನ್ನು ತಿರುಗಿ ನೋಡ್ತಾ ಇಲ್ಲ. ಇವತ್ತು ಜನಪ್ರತಿನಿಧಿಗಳು, ಅದು ಪಂಚಾಯತ್ ವ್ಯವಸ್ಥೆಯಲ್ಲೇ ಇರ್ಬೋದು, ಶಾಸಕರೇ ಸಂಸದರೇ ಇರ್ಬೋದು, ನಮ್ಮನ್ನು ತಿರುಗಿ ನೋಡ್ತಾ ಇಲ್ಲ. ಇವತ್ತು ವ್ಯವಸ್ಥೆ ನಮ್ಮ ಬಗ್ಗೆ ಯಾವುದೇ ರೀತಿಯಲ್ಲಿಯೂ ಕೂಡ ನಮ್ಮ ಜೀವನ ಸರಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಕೇಳಿದ್ದೀನಿ. ಮತ್ತು ಇನ್ನು ಆಯಿತು ನಮ್ಮದು, ನಾನು 2 ಮಕ್ಕಳನ್ನ ತೊಗೊಂಡು ನಮ್ಮ ತೋಟದಲ್ಲಿರುವಂಥ ಕೆರೆಗೆ ನಾನು ಹಾರ್ತೀನಿ ಅಂತ ಹೇಳ್ತಕ್ಕಂಥ ಮಾತನ್ನು ಹಲವಾರು ಹೆಣ್ಣುಮಕ್ಕಳು ಹೇಳಿರ್ತಕ್ಕಂಥ ವಿಚಾರನ ಕೇಳಿದ್ದೀನಿ. ಆಗ ನಾವು ಅಂಥ ಸಂದರ್ಭದಲ್ಲಿ ಇಡೀ ವ್ಯವಸ್ಥೆ ನಿಮ್ಮ ಕೈ ಬಿಟ್ಟಂಥ ಸಂದರ್ಭದಲ್ಲಿ ಜವಾಬ್ದಾರಿ ತಗೊಳ್ತಕ್ಕಂಥ ಅರಣ್ಯ ಇಲಾಖೆ ಜವಾಬ್ದಾರಿ ತಗೊಳ್ತಾ ಇಲ್ಲ, ಅಥವಾ ಜನಪ್ರತಿನಿಧಿಗಳು ಅಥವಾ ಇಲಾಖೆ
ಇಲಾಖೆಯ ಹಿರಿಯ ಅಧಿಕಾರಿಗಳು ಯಾರು ಕೂಡ ಜವಾಬ್ದಾರಿ ತಗೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಕೈಲಾದಂಥ 10, 20, 50 ಏನೋ ಒಂದು ₹1,000 ಕೊಡೋಕ್ಕಾಗ್ತದೆ, ಅದನ್ನು ಕೊಟ್ಟು ಅದರಿಂದ ಏನು ಅವರ ಗಂಡನ ಜೀವ ಸಿಕ್ಕೋದಿಲ್ಲ. ಆದರೆ ಅದನ್ನು ಕೊಟ್ಟು ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ತ್ವರಿತವಾಗಿ ಸರ್ಕಾರದಿಂದ ಏನು ಹಣ ಸಿಕ್ಕಬೇಕು ಅದು ಸಿಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಉಚಿತ ನ್ಯಾಯಾಂಗ ಹೋರಾಟವನ್ನು ನಿಮ್ಮ ನ್ಯಾಯಾಲಯಗಳಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಕ್ಕಂಥ ನಂಬಿಕೆಯನ್ನು ಕೊಟ್ಟು ಅವರಿಗೆ ವ್ಯವಸ್ಥೆ ನಿಮ್ಮ ಕೈ ಬಿಟ್ಟಾಗ ಸಮಾಜ ನಿಮ್ಮ ಜೊತೆ ಇದೆ ಅಂತಕ್ಕಂಥ ನಂಬಿಕೆಯನ್ನು ಕೊಡ್ತಕ್ಕಂಥ ಪವಿತ್ರವಾದ ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಈಗ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ನಾನು ಆಗಲೇ ತಮಗೆ ಹೇಳ್ತಾ ಇದ್ದೆ, ಆಗ ಈ ಅರುಳ್ ಜೋಸೆಫ್ ಅಂತಕ್ಕಂಥವರ ಜೀವವನ್ನು ಕಳ್ಕೊಂಡಾಗ ಕಾರ್ಯಾಚರಣೆ ಏನು ಮಾಡಿದರು, ಆಗ 2 ಆನೆಗಳನ್ನ ಅವರು ಸೆರೆ ಹಿಡಿತಾರೆ. 9 ಆನೆಗಳು ಆ ತೋಟದೊಳಗಿದೆ. ಆಮೇಲೆ ಪತ್ರಿಕೆ ಅವ್ರ ಹತ್ರ ಹೋಗಿ ಅವರು ಪ್ರಚಾರ ತಗೊಳ್ತಾರೆ. ದೊಡ್ಡ 2 ವಾಹನಗಳಲ್ಲಿ ಆ ಆನೆನ ಸೆರೆ ಹಿಡಿದಂಥದ್ದನ್ನು ವಿಚಾರವನ್ನು ತೋರಿಸಿ ದೃಶ್ಯ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಅವರು ಇದನ್ನು ತಗೊಳ್ತಾರೆ, ಏನು ಪ್ರಚಾರವನ್ನು ತಗೊಳ್ತಾರೆ, ಕಾರ್ಯಾಚರಣೆ ಆಗಿದೆ ಅಂತ ಹೇಳ್ತಕ್ಕಂಥದ್ದು. ಆಗ ನಾವು ಅದನ್ನು ನೋಡ್ತಾ ನಾವೊಂದು ಸಹಜವಾದಂಥ ಪ್ರಶ್ನೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿನ ಕೇಳಿದೆ, ಅಲ್ಲ ರೀ, ಇಲ್ಲಿ 9 ಆನೆಗಳಿದೆ, ನೀವು 2 ಆನೆಯನ್ನು ಹಿಡಿದು ನೀವು ಕಾರ್ಯಾಚರಣೆ ಯಶಸ್ವಿ ಅಂತ ಮಾಧ್ಯಮಗೋಷ್ಠಿ ಮಾಡ್ತಾಯಿದ್ದೀರಿ, ಮತ್ತು 7 ಆನೆಗಳನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಾ. ನೀವು ಮಾಡ್ತಾ ಇರೋ ಕೆಲಸ ಏನಂತ ಹೇಳಿದರೆ, ಒಂದು ಹಣಕಾಸು ಸಂಸ್ಥೆಯೊಳಗೆ 9 ಕಳ್ಳರು ನುಗ್ಗಿದರೆ 2 ಕಳ್ಳರನ್ನು ಹಿಡ್ಕೊಂಡು ಆ ಸಂಸ್ಥೆ ಒಳಗೇ 7 ಕಳ್ಳರನ್ನ ಬಿಟ್ಟು ಕಾರ್ಯಾಚರಣೆ ಆಗಿದೆ, ಕಳ್ಳರನ್ನ ಸೆರೆ ಹಿಡಿದಿದ್ದೀವಿ ಅಂತ ಹೇಳ್ತಕ್ಕಂಥ ಒಂದು ಹಾಸ್ಯಾಸ್ಪದ ವಿಚಾರವನ್ನು ಹೇಳ್ತಿರಲ್ಲ. ನಮ್ಮ ಎಷ್ಟು ನೋವಿನ ಸಂಗತಿ ಇದು. ಇವತ್ತು ನಾವು ಅಮೂಲ್ಯ ಜೀವಗಳನ್ನ ಕಳ್ಕೊಂಡು ನಾವು ಕಣ್ಣೀರಿನಲ್ಲಿದ್ದೀವಿ. ನಮ್ಮ ಮೇಲೆ ಒಂದು ಕಾರ್ಮೋಡ ಇದೆ, ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ, ನಮಗೆ ಭ್ರಮನಿರಸನ ಇದೆ. ಆದರೆ ನೀವು ಇಂಥ ಹಾಸ್ಯಾಸ್ಪದ ಹೇಳಿಕೆಯನ್ನು ಕೊಟ್ಟು ನಮ್ಮ ಹೊಟ್ಟೆಯನ್ನು ಇನ್ನು ಉರಿಸ್ತೀರಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದಾಗ ಅವರು ಹೇಳ್ತಾರೆ, ನಮಗೆ 2 ಆನೆ ಹಿಡಿತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು, ನೀವು ಎಲ್ಲ 9 ಆನೆಗಳನ್ನ ಹಿಡಿಬೇಕು ಅಂತ ಹೇಳಿದರೆ ನಮಗೆ ಸರ್ಕಾರದಿಂದ ಅದಕ್ಕೆ ವಿಶೇಷವಾದಂಥ ಒಂದು ಸೂಚನೆ ಸಿಕ್ಕಬೇಕು, ಅದಕ್ಕೆ ವಿಶೇಷವಾದಂಥ ಒಂದು ಅನುಮೋದನೆಗಳ ಪ್ರಕ್ರಿಯೆಗಳಿದೆ, ವಿಶೇಷವಾದಂಥ ಆಜ್ಞೆ ಸಿಕ್ಕಿದಂಥ ಸಂದರ್ಭದಲ್ಲಿ ಮಾತ್ರ ಅಂತಕ್ಕಂಥ ವಿಚಾರನ ಹೇಳಿದರೆ ಸಾರ್ವಜನಿಕರನ್ನು ಇವತ್ತು ನೋವಲ್ಲಿರ್ತಕ್ಕಂಥ ನಮ್ಮ ಕೊಡಗಿನ ಮದಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಏನು ಆನೆ ಮಾನವ ಅಥವಾ ವನ್ಯಜೀವಿ ಸಂಘರ್ಷದಿಂದ ನೋವಲ್ಲಿರ್ತಕ್ಕಂಥವರಿಗೆ ಎಷ್ಟು ದೊಡ್ಡ ಪ್ರಮಾಣದ ಒಂದು ಏಟನ್ನು ನೋವನ್ನು ಇವರು ಕೊಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ. ಕೊಟಗೇರಿಲಿ ಒಂದು ಸರಿ ನನ್ನ ಆದಂಥ ಅನುಭವ, ಅಲ್ಲಿ ಟಾಟು ಮೊಣ್ಣಪ್ಪನವರ ಕೊಟಗೇರಿಲಿ ಏನು ಹಸುವಿನ ಕೊಟ್ಟಿಗೆ, ಹಸುಗಳ ಕೊಟ್ಟಿಗೆ ಏನಿದೆ, ಆ ದನದ ಕೊಟ್ಟಿಗೆಗೆ 4 ಸಾರಿ ಹುಲಿ ಬರ್ತದೆ. 4 ಸಾರಿ ಹುಲಿ ಬಂದು 4 ಹಸುಗಳನ್ನು ಅದು ತಗೊಂಡು ಹೋಗ್ತದೆ. ಬರೀ ಒಂದು ವಾರ 8 ದಿವಸದೊಳಗೆ 4 ಸಾರಿ. ಆಗ ನಾವೆಲ್ಲ ಪ್ರತಿಭಟನೆಗಳನ್ನ ಮಾಡಿ ಕಾರ್ಯಾಚರಣೆ ನಡೀತದೆ. ಕಾರ್ಯಾಚರಣೆ ನಡೆದಂಥ ಸಂದರ್ಭದಲ್ಲಿ ಬೆಳಗಿಂದ ಸಾಯಂಕಾಲ ತನಕ ಅವರು ಕಾರ್ಯಾಚರಣೆ ಮಾಡ್ತಾರೆ. ನೋಡಿ, ನಾನು ಅನುಭವಿಸಿದಂಥ ಅತ್ಯಂತ ದುರದೃಷ್ಟಕರ ವಿಚಾರ ಏನಂತ ಹೇಳಿದರೆ, ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಳಮಟ್ಟದಲ್ಲಿ ಪಾಪ ಕೆಲಸ ಮಾಡ್ತಾರಲ್ಲ, ಅರಣ್ಯ ವೀಕ್ಷಕರು ಇರ್ಬೋದು, ಗುತ್ತಿಗೆಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಕೆಳವರ್ಗದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿರ್ಬೋದು, ಅಥವಾ ನಮ್ಮ ರೇಂಜರ್ ತನಕ ಏನು ಅಧಿಕಾರಿಗಳಿದ್ದಾರೆ, ಅವರೆಲ್ಲ ತುಂಬ ಕಷ್ಟಪಡ್ತಾರೆ, ತುಂಬ ಒಳ್ಳೆಯ ಕೆಲಸಗಳನ್ನ ಅವರು ಮಾಡ್ತಾರೆ, ಅವರು ಶ್ರಮ ಪಡ್ತಾರೆ, ಈ ವಿಚಾರದಲ್ಲಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮ ಪಡ್ತಾರೆ. ಆದರೆ ಅವರಿಗೆ ಸರಿಯಾದಂಥ ಸಿಬ್ಬಂದಿಗಳ ನೇಮಕಾತಿ ಆಗ್ತಾಯಿಲ್ಲ, ಮತ್ತು ಅವರಿಗೆ ಸರಿಯಾದಂಥ ವಾಹನಗಳನ್ನ ಕೊಡ್ತಾ ಇಲ್ಲ, ಸರಿಯಾದ ಸಲಕರಣೆಗಳನ್ನ ಕೊಡ್ತಾ ಇಲ್ಲ, ತಂತ್ರಜ್ಞಾನದ ಬಳಕೆ ಆಗ್ತಾಯಿಲ್ಲ. ನೋಡಿ, ಇದು ಆಗದೇ ಸಿಬ್ಬಂದಿ ಕೊರತೆ ಇಟ್ಕೊಂಡು ಮಾಡ್ತಾರೆ, ಮತ್ತು ಹಿರಿಯ ಅಧಿಕಾರಿಗಳು ಬಂದು ಅಲ್ಲಿ ಸ್ಥಳದಲ್ಲಿ ಬಂದು ಮಾರ್ಗದರ್ಶನ ಕೊಡುವಂಥ ಕೆಲಸ ಮಾಡೋದಿಲ್ಲ. ಮತ್ತು ಇನ್ನೊಂದು ವಿಚಾರ ಏನಾಗಿದೆ, ಕೊಟಗೇರಿಯಲ್ಲಿ ನನಗಾದಂಥ ಅನುಭವ, ಬೆಳಗಿಂದ ಸಾಯಂಕಾಲ ತನಕ ಹುಲಿ ಕಾರ್ಯಾಚರಣೆ ಮಾಡ್ತಾಯಿದ್ರು. ಸಾಯಂಕಾಲ 6 ಗಂಟೆ ಮೇಲೆ ಅವರು ವಾಪಸ್ ಅವರ ಇದಕ್ಕೆ ಎಲ್ಲಿ ಅವರು ಕಾರ್ಯಾಚರಣೆಯ ಪಡೆ ತಂಗ್ತಾ ಇದ್ರು ಆ ಜಾಗಕ್ಕೆ ಬರ್ತಾಯಿದ್ರು, ವಿಶ್ರಾಂತಿ ಪಡಿತಾಯಿದ್ರು. ನಾನು ಅವ್ರನ್ನ ಒಂದೇ ಒಂದು ವಿಚಾರ ಕೇಳಿದೆ, ನೋಡಿ, ಹುಲಿ ರಾತ್ರಿ ಸಂಚಾರ ಮಾಡ್ತಾಯಿದೆ, ಆದರೆ ನೀವು ರಾತ್ರಿ ಕಾರ್ಯಾಚರಣೆ ಮಾಡ್ತಾಯಿಲ್ಲ ಅಂತ ಹೇಳಿದಾಗ ಅಲ್ಲಿ ಇರ್ತಕ್ಕಂಥ ಅಧಿಕಾರಿ ಒಬ್ಬ ಪಾಪ ನೋವಿಂದ ಹೇಳ್ಕೊಳ್ತಾರೆ,
ಅವ್ರು ಹೇಳ್ತಾರೆ ನೋಡಿ, ನಮಗೆ ರಾತ್ರಿ ಕಾರ್ಯಾಚರಣೆ ಮಾಡೋದಕ್ಕೆ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳಿಂದ ಆದೇಶ ಬರಬೇಕು, ಅದಿಲ್ಲದೇ ಇದ್ದರೆ ನಾವು ಮಾಡೋಕ್ಕಾಗೋದಿಲ್ಲ. ಯಾಕೆ ನೀವು ಆದೇಶ ತರೋದಿಲ್ಲ ಅಂತ ಹೇಳಿದರೆ, ಇಲ್ಲ ಸಹಜವಾಗಿ ನಮಗಂಥ ಆದೇಶ ಸಿಕ್ಕೋದಿಲ್ಲ, ಬೆಳಗ್ಗೆನೇ ಇಂಥ ಹಾಸ್ಯಾಸ್ಪದಗಳ ವಿಚಾರಗಳು ನಡೀತದೆ. ಹುಲಿ ರಾತ್ರಿ ಬರ್ತದೆ, ಬೆಳಗ್ಗೆ ಕಾರ್ಯಾಚರಣೆ ಮಾಡ್ತಾರೆ, 9 ಆನೆಗಳು ಒಂದು ಕಡೆ ಇರ್ತದೆ, 2 ಆನೆಗಳನ್ನ ಹಿಡಿದು ಕಾರ್ಯಾಚರಣೆ ಯಶಸ್ವಿ ಅಂತ ಹೇಳ್ತಾರೆ. ಅತ್ಯಂತ ಅವೈಜ್ಞಾನಿಕ ರೀತಿಯಲ್ಲಿ ಕಾರ್ಯಾಚರಣೆಗಳನ್ನ ಮಾಡ್ತಾರೆ. ಇದಕ್ಕೆಲ್ಲ ಒಂದು ಸ್ಪಷ್ಟವಾದಂತಹ ನಿರ್ದೇಶನ ನಮಗೆ ಸರ್ವೋಚ್ಚ ನ್ಯಾಯಾಲಯದಿಂದ ಸಿಗಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಇದನ್ನೆಲ್ಲ ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೆ ತರಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ಸುಮಾರು ತಿಂಗಳ ಹಿಂದೆಯೇ ಹೋಗಬೇಕಿತ್ತು. ಅದರಿಂದ ತಮಗೆ ಚೆನ್ನಾಗಿ ಗೊತ್ತಿದೆ, ಕೋವಿಡ್ ಏನು ಒಂದು ವಿಚಾರ ಇದೆ, ಅದರಿಂದ ಕಾರ್ಯಕಲಾಪಗಳೆಲ್ಲ ಸ್ಥಗಿತ ಆಗಿರ್ತಕ್ಕಂಥದ್ದು, ಮತ್ತು ಅತ್ಯಂತ ಮುಖ್ಯ ವಿಚಾರಗಳನ್ನ ಮಾತ್ರ ನ್ಯಾಯಾಲಯಗಳು ಕೈಗೆತ್ತಿಕೊಳ್ತಾ ಇರ್ತಕ್ಕಂಥದ್ದು. ಅದರಿಂದ ಇನ್ನೊಂದು 2-3 ತಿಂಗಳಲ್ಲಿ ನಾವು ಹೋಗ್ತೇವೆ. ಇದಕ್ಕೆ ದೊಡ್ಡ ಪ್ರಮಾಣದ ಹಣವನ್ನು ವಕೀಲರ ನೇಮಕಾತಿ ಈಗಾಗಲೇ ಆಗಿದೆ. ಇದಕ್ಕೆ ದೊಡ್ಡ ಪ್ರಮಾಣದ ಹಣ ಕೂಡ ಖರ್ಚಾಗ್ತದೆ. ಅದೆಲ್ಲ ಖುದ್ದು ನಾನು ಅದನ್ನು ಭರಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ತಗೊಂಡಿದ್ದೇನೆ. ಇವತ್ತು ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಒಂದು ಸ್ಪಷ್ಟವಾದಂಥ ಮಾರ್ಗಸೂಚಿ ಸರ್ವೋಚ್ಚ ನ್ಯಾಯಾಲಯದಿಂದ ಬಂದರೆ ಅದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ಈ ಭಾರತ ದೇಶದಲ್ಲಿ ಸುಮಾರು 7-8 ರಾಜ್ಯದಲ್ಲಿ ಈ ಸಮಸ್ಯೆಯ ತೀವ್ರತೆ ಇದೆ. ಉದಾಹರಣೆಗೆ ತಮಗೆ ಹೇಳಿದ್ನಲ್ಲ, ಮಧ್ಯಪ್ರದೇಶ ಇರ್ಬೋದು, ಅಥವಾ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಒರಿಸ್ಸಾ ಇರ್ಬೋದು, ಈ ಕಡೆ ಎಲ್ಲ ತುಂಬ ಈ ಥರ ಘಟನೆಗಳು ನಡೀತಾ ಇದೆ. ಆದ್ದರಿಂದ ನ್ಯಾಯಾಲಯದಿಂದ ನಮಗೆ ಆದೇಶ ಸಿಕ್ಕಿದಂಥ ಸಂದರ್ಭದಲ್ಲಿ ಈ ಎಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಕಣ್ಣೀರಿನಲ್ಲಿರ್ತಕ್ಕಂಥ ಬಡವರಿಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ, ಇಷ್ಟೊತ್ತು ನಾವು ಏನು ಮಾತಾಡಿದ್ವಿ, ಯಾವ ರೀತಿ ಇದೆ ಇದು ನಿಜವಾಗಲೂ ಕಾಡಾನೆ ಮತ್ತು ಮಾನವನ ನಡುವಿನ ಸಂಘರ್ಷ ಅಂತೂ ಅಲ್ವೇ ಅಲ್ಲ. ಇದು ತೋಟದ ಆನೆ ಅಂತಲೇ ಕೆಲವೊಂದು ಆನೆಗಳಾಗ್ಬಿಟ್ಟಿದೆ. 30 ವರ್ಷಕ್ಕೂ ಹಿಂದಿನ ಕಾಲದಲ್ಲಿ ಇಲ್ಲಿ ಬಂದಿರತಕ್ಕಂಥ ಆನೆಗಳು ತೋಟದ ಆನೆಗಳಾಗಿ ಮಾರ್ಪಾಡಾಗಿವೆ. ಅದನ್ನು ವೈಜ್ಞಾನಿಕವಾಗಿ ಅದಕ್ಕೆ ಒಂದು ಪುನರ್ವಸತಿ ಕಲ್ಪಿಸೋದ್ರ ಮೂಲಕ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ಅಂತ ಸಂಕೇತ್ ಪೂವನ್ ಅವರು ಹೇಳ್ತಿರ್ತಕ್ಕಂಥದ್ದು. ನಾನು ಅವರನ್ನು ಮತ್ತೆ ಮಾತಾಡಿಸ್ತೀನಿ. ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ನಾನು ಮತ್ತೆ ಬರ್ತೀನಿ. ಮತ್ತೆ ಅವರು ಈ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಕೇಳೋಣ. ಸೊ ಬ್ರೇಕ್ ಆದಮೇಲೆ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಕೇತ್ ಅವರೇ, ಈಗ ಇಷ್ಟೆಲ್ಲ ಮಾತನಾಡಿದ್ವಿ. ಈಗ ನಾವು ಇದನ್ನೇ ಹಲವಾರು ಬಾರಿ, ಅಂದರೆ ತೋಟದ ಆನೆಗಳು ಅನ್ನತಕ್ಕಂಥ ಒಂದು ಹೊಸ ವಿಚಾರನ ಕೂಡ ಇವತ್ತು ನೀವು ಜನರ ಮುಂದೆ ಇಟ್ಟರೆ, ಈ ಆನೆ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು, ಇದಕ್ಕೆ ಶಾಶ್ವತವಾಗಿ ಒಂದು ಪರಿಹಾರ ಕಂಡುಕೊಳ್ಬೇಕು ಅನ್ನೋಂಥ ಪ್ರಶ್ನೆ ಈಗ ನೆನ್ನೆದಲ್ಲ. ಹಲವಾರು ವರ್ಷಗಳಿಂದನೇ ಅದಕ್ಕೆ ಸಾಕಷ್ಟು ಪ್ರಯತ್ನವೂ ನಡೆದಿದೆ. ಅದು 2012ರಲ್ಲಿ ಅದಕ್ಕೊಂದು ಕಾರ್ಯಪಡೆ ಕೂಡ ರಚನೆ ಆಗುತ್ತೆ. ಅದಕ್ಕೊಂದು ಅಧ್ಯಕ್ಷರು ಇರ್ತಾರೆ. ಅವರು ಒಂದು ವರದಿಯನ್ನು ಕೂಡ ಸಲ್ಲಿಸ್ತಾರೆ. ಆಗ ಹೈಕೋರ್ಟ್ ಸೂಚನೆ ಕೊಡುತ್ತೆ ಸರ್ಕಾರಕ್ಕೆ, ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಆದರೆ ಸರ್ಕಾರ ಅದನ್ನು ಮಾಡೋದಿಲ್ಲ. ಇದು ಯಾಕೆ ಹೀಗಾಗ್ತಾ ಇದೆ? ಏನು ಇಚ್ಛಾಶಕ್ತಿ ಕೊರತೆ ಇದೆ? ಇಂತಹ ಒಂದು ಸನ್ನಿವೇಶದಲ್ಲಿ ನೀವು ಹೋರಾಟದ ಮೂಲಕ ಹೇಗೆ ನೀವು ಜಯ ಸಾಧಿಸ್ತೀರಿ? ಈ ಒಂದು ಸಮಸ್ಯೆಗೆ ಪರಿಹಾರ ತಂದು ಕೊಡ್ತೀರಿ ಅಂತ ನಿಮ್ಮ ನಂಬಿಕೆ ಏನು ಸರ್? ಹೇಗೆ ಆಗುತ್ತೆ ಅಂತ? ಈಗ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ನೋಡಿ, ಈಗ ಈ ವ್ಯವಸ್ಥೆ ಮೇಲೆ ಜನಕ್ಕೆ ಭ್ರಮನಿರಸನ ಯಾಕೆ ಅಂತ ಹೇಳಿದರೆ, ನೋಡಿ, ಗೆದ್ದಂಥವ್ರು ಕೆಲಸ ಮಾಡ್ತಾಯಿಲ್ಲ, ಸೋತಂಥವರು ಪ್ರತಿಭಟನೆ ಮಾಡ್ತಾಯಿಲ್ಲ. ಅನ್ಯಾಯ ಯಾರಾಗಿದೆ ಜನಗಳು, ಅವರು ಇವತ್ತು ನ್ಯಾಯ ಕೇಳುವಂಥ ಪರಿಸ್ಥಿತಿಯೂ ಇಲ್ಲ. ಅವರಲ್ಲಿ ಭ್ರಮನಿರಸನ ಇದೆ. ಯಾಕಂದರೆ ಯಾರು ಕೂಡ ಇವತ್ತು ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಗೆದ್ದವರು ಮಾಡ್ತಾಯಿಲ್ಲ, ಸೋತವರು ಅವ್ರ ಪರವಾಗಿ ನಿಂತು ಪ್ರತಿಭಟನೆ ಮಾಡ್ತಾಯಿಲ್ಲ. ಇವತ್ತು ಅರಣ್ಯ ಮಂತ್ರಿಗಳಾಗ್ತಾರಲ್ಲ, ನೀವು ಈ ಹೋದ 72 ವರ್ಷದಿಂದ ನೀವು ನೋಡ್ಕೊಂಡು ಬನ್ನಿ. ದುರದೃಷ್ಟ ಏನಂತ ಹೇಳಿದರೆ, ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಕೊಡ್ಲಿಯೇಟು ಬೀಳ್ತಕ್ಕಂಥ ಕೆಲಸಗಳು ಏನಾಗ್ತಾ ಬರ್ತಾಯಿದೆ. ಈಗ ನಮ್ಮ ರಾಜ್ಯದಲ್ಲಿ ಯಾರು ಅರಣ್ಯ ಮಂತ್ರಿಗಳಾಗ್ತಾರೆ, ಬಹುಶಃ ಸುಮಾರು 90 ಭಾಗದ ಮಂತ್ರಿಗಳೇನು 90 ಭಾಗ ಅವರಿಗೆ ಅವರ ಕಾರ್ಯವ್ಯಾಪ್ತಿನೇ ಗೊತ್ತಿಲ್ಲ, ಅವರ ಜವಾಬ್ದಾರಿಗಳು ಗೊತ್ತಿಲ್ಲ, ಅವರ ಕೆಲಸಗಳು ಗೊತ್ತಿಲ್ಲ, ಅಥವಾ ಇಚ್ಛಾಶಕ್ತಿ ಇಲ್ಲ. ಯಾಕೆ ಮಾತನ್ನ ಹೇಳ್ತೀನಿ ಅಂತಂದರೆ, ಪ್ರಬಲವಾದಂಥ ಒಬ್ಬ 4-5 ಬಾರಿ ಗೆದ್ದಂಥ ಶಾಸಕ, ಅಥವಾ ಪ್ರಬಲವಾದಂಥ ಜನಾಂಗದಿಂದ ಬಂದಂಥ ಶಾಸಕ,
ಆತನಿಗೆ ಅರಣ್ಯ ಸಚಿವನಾಗಿ ನೇಮಕ ಮಾಡ್ತಕ್ಕಂಥದ್ದು. ಯಾಕೆಂತಂದರೆ ಈ 10 ಮಂತ್ರಿಮಂಡಲಗಳ ಹೆಸರು ಬಂದಾಗ ಗೃಹ ಖಾತೆಯೋ ಅಥವಾ ಹಣಕಾಸು ಖಾತೆ ಅಥವಾ ಇಂತಹ ಖಾತೆಗಳ ಚರ್ಚೆ ಬಂದಾಗ ಅದರೊಳಗೆ ಪ್ರತಿಷ್ಠಿತ ಖಾತೆಗಳು ಅಂತ ಹೇಳ್ತಕ್ಕಂಥ ವಿಚಾರನೆಲ್ಲ ಹೇಳ್ತಾರಲ್ಲ ಈಗ, ಅದರಲ್ಲಿ ಅರಣ್ಯ ಖಾತೆ ಕೂಡ ಇದೆ. ಆದ್ದರಿಂದ ಈ ಜಾತಿ ಬಲದ ಆಧಾರದಿಂದ ದೊಡ್ಡ ಪ್ರಬಲವಾದ ಜಾತಿಯಿಂದ ಬಂದಂಥ 4-5 ಬಾರಿ ಆಯ್ಕೆ ಆದವ್ರನ್ನ ಅಲ್ಲಿ ಅರಣ್ಯ ಸಚಿವರಾಗಿ ಕೂರಿಸ್ತಾರೆ. ಅವರು ಬೆಂಗಳೂರಿನಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಹೊರತು ಅವರು ಅರಣ್ಯ ಸಚಿವನಿಗೆ ಅರಣ್ಯದಲ್ಲಿ ಕೆಲಸ ಇರೋದು, ಅರಣ್ಯ ಸಚಿವನಿಗೆ 8-10 ಜಿಲ್ಲೆಯಲ್ಲಿ ಮಾತ್ರ ಕೆಲಸ ಇರೋದು. ಅಲ್ಲಿ ಬಂದು ಅವನ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕೋ ಆ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಮತ್ತು ತಾವು ಹೇಳಿದ ಹಾಗೆ ಸಮಿತಿಗಳನ್ನು ನೇಮಕ ಮಾಡ್ತಾರೆ. ಈಗ ಸಮಿತಿಗಳನ್ನು ಕೂಡ ದುರದೃಷ್ಟಕರ ವಿಚಾರ ಏನಂತಂದರೆ, ಬಹುತೇಕ ನೀವು ನೋಡಿ 90% ಸಮಿತಿಗಳು ಈ ಥರ ನೇಮಕ ಆದಾಗ ಅಥವಾ ಆಯೋಗಗಳನ್ನು ನೇಮಕ ಮಾಡಿದಾಗ ಅದರಲ್ಲಿ ರಾಜಕೀಯ ನೇಮಕಾತಿಗಳನ್ನ ತಾವು ಕಾಣ್ತೀರಿ. ಅಲ್ಲಿ ಅವರವರ ಪಕ್ಷದಲ್ಲಿ ಪ್ರಬಲವಾಗಿರುವಂಥವರಿಗೆ, ಅಧಿಕಾರ ಕೇಳ್ತಾ ಇರುವಂಥವರಿಗೆ ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ, ಅಥವಾ ಆ ವಿಚಾರದಲ್ಲಿ ಯಾವುದೇ ಅಧ್ಯಯನ ಮಾಡದೇ ಇರತಕ್ಕಂಥವ್ರು, ಆ ವಿಚಾರದಲ್ಲಿ ಯಾವುದೇ ಜ್ಞಾನ ಇಲ್ಲದೆ ಇರತಕ್ಕಂಥವ್ರು, ಹೋರಾಟ ಮಾಡದೇ ಇರತಕ್ಕಂಥವ್ರನ್ನ ಆ ಸಮಿತಿಗಳಿಗೆ ಹಾಕ್ಕೊಳ್ತಾರೆ. ಅವರಿಗೆ ಒಂದು ವರದಿ ಕೊಡಿ ಅಂತ ಹೇಳ್ತಾರೆ. ಬಹುತೇಕ, ನಾನು ಈ ಸಮಿತಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬಹುತೇಕ ನಾನು ಹೇಳ್ತಾ ಇದ್ದೇನೆ, ಸರ್ಕಾರಗಳು ನೇಮಕ ಮಾಡ್ತಕ್ಕಂಥ ಸಮಿತಿಗಳು ಮತ್ತು ಅವರು ಕೊಡುವಂಥ ವರದಿಗಳು, ಮತ್ತು ಬಹುತೇಕ ಇಂಥ ವರದಿಗಳು ಬಂದಿರೋದೆಲ್ಲ ಕಸದ ಬುಟ್ಟಿಗೆ ಹೋಗಿದೆಯೇ ಹೊರತು ಆ ವರದಿಗಳು ಅನುಷ್ಠಾನಕ್ಕೆ ಬಂದಿಲ್ಲ ಅಂತ ಹೇಳ್ತಕ್ಕಂಥದ್ದು ತಮಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಇವತ್ತು ಎಲ್ಲಿಯಾದರೂ ಒಂದು ಕಡೆ ನಮಗೆ ನ್ಯಾಯ ಸಿಕ್ಕಬೇಕು, ವೈಜ್ಞಾನಿಕವಾಗಿ ಇದಕ್ಕೆ ಪರಿಹಾರ ನಾವು ಕಂಡುಕೊಳ್ಬೇಕು ಅಂತ ಹೇಳಿದರೆ ಅದು ಸರ್ವೋಚ್ಚ ನ್ಯಾಯಾಲಯದಿಂದ ಸರಿಯಾದಂಥ ರೀತಿಯ ಒಂದು ಮಾರ್ಗಸೂಚಿಗಳು ಮತ್ತು ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿರ್ದೇಶನ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ, ಪರಿಸರ ಮಂತ್ರಿಮಂಡಲಕ್ಕೆ ಬಂದರೆ ಮಾತ್ರ ಸಾಧ್ಯ ಅಂತ ಹೇಳ್ತಕ್ಕಂಥದ್ದು ನನ್ನ ಭಾವನೆ. ಈಗ ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಮುಂದಿನ ಹೋರಾಟ? ಈಗ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ? ಮುಂದಿನ ಹೋರಾಟ ಯಾವ ಹಂತದಲ್ಲಿ, ಯಾವ ರೀತಿ, ಯಾವಾಗಿಂದ ಶುರು ಮಾಡ್ತೀರಿ ಅಂತೇಳಿ? ಈಗ ನಮಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವೇನು ಈ ವಿಚಾರವನ್ನು ತಗೊಂಡು ಹೋಗ್ತಾ ಇದ್ದೇವೆ, ಇದರಲ್ಲಿ ನಮ್ಮ ವಿರಾಜಪೇಟೆ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಹಿರಿಯ ವಕೀಲರು ಸನ್ಮಾನ್ಯ IR ಪ್ರಮೋದ್ರವರು, ಅವರು ಉಚಿತವಾಗಿ ನಮಗೆ ಎಲ್ಲ ಈ ವಿಚಾರಗಳನ್ನು ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ವಕೀಲರಿಗೆ ನಾವು ಏನು ಈ ಎಲ್ಲ ವಿಚಾರದ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ, ಆ ದಾಖಲೆಗಳನ್ನು ತಯಾರು ಮಾಡಬೇಕೇನಾಗ್ತದೆ, ನಾವು ಪೂರ್ವಭಾವಿಯಾಗಿ ಸಿದ್ಧತೆಗಳನ್ನು ಏನು ಮಾಡಿಕೊಳ್ಬೇಕಾಗ್ತದೆ. ಆ ಸಿದ್ಧತೆಯ ಸಂಪೂರ್ಣ ಪ್ರಕ್ರಿಯೆಯನ್ನು, ಆ ಜವಾಬ್ದಾರಿಯನ್ನು ಸನ್ಮಾನ್ಯ IR ಪ್ರಮೋದ್ರವರು ವಹಿಸ್ಕೊಂಡಿದ್ದಾರೆ. ಮತ್ತು ವಿರಾಜಪೇಟೆಯ ವಕೀಲರು, ನನ್ನ ಸ್ನೇಹಿತರು ಸನ್ಮಾನ್ಯ ನರೇಂದ್ರನಾಥ್ ಕಾಮತ್ರವರು, ಅವರು ಈ ಸಂಪೂರ್ಣ ದಾಖಲೆಗಳನ್ನ ತಯಾರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ಇವರಿಬ್ಬರೂ ಕೂಡ ಹಿರಿಯ ವಕೀಲರು ಏನಿದ್ದಾರೆ ಅವರು ಅವರ ಸಂಪೂರ್ಣ ಸೇವೆಯನ್ನು ಉಚಿತವಾಗಿ ಅವರು ಮಾಡಿದ್ದಾರೆ. ಅದಕ್ಕೆ ನಾನು ನನ್ನ ಕೊಡಗು ಜಿಲ್ಲೆ ಜನತೆ ಪರವಾಗಿ ಮತ್ತು ನಮ್ಮ ಎಲ್ಲ ಏನು ನೋವಿನಲ್ಲಿ ಇದ್ದಾರೆ ಕುಟುಂಬಗಳು, ಅವರ ಪರವಾಗಿ ಅವರಿಗೆ ಅತ್ಯಂತ ದೊಡ್ಡ ಪ್ರಮಾಣದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನ ತಮ್ಮ ಮುಖಾಂತರ ನಾನು ಅರ್ಪಿಸ್ತಾ ಇದ್ದೇನೆ. ಮತ್ತು ಈಗ ಮುಂದಕ್ಕೆ ನಾವು ಏನು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಈಗಾಗಲೇ ವಕೀಲರನ್ನ ಗೊತ್ತು ಮಾಡಿದ್ದೇವೆ. ಅವರ ಹತ್ರ ಇನ್ನು 2 ತಿಂಗಳಲ್ಲಿ, ಯಾಕಂದರೆ ಈಗ ಕೋವಿಡ್ ಸಮಸ್ಯೆಯಿಂದಾಗಿ ಏನು ನಮಗೆ ಸ್ವಲ್ಪ ಹಿನ್ನಡೆ ಆಯಿತು, ಇನ್ನೊಂದು 2 ತಿಂಗಳಲ್ಲಿ ನಾವು ಹೋಗಿ ಅಲ್ಲಿ ಸಿದ್ಧತೆಗಳನ್ನ ಮಾಡ್ತೇವೆ. ಅಲ್ಲಿ ನಮಗೆ ಹಣದ ಖರ್ಚಿದೆ, ನಾನು ತಮಗೆ ಈಗಾಗಲೇ ಹೇಳಿದ್ದೇನೆ. ಅದನ್ನು ಸಂಪೂರ್ಣವಾಗಿ ನನಗೆ ಕಷ್ಟ ಇದ್ದರೂ ಕೂಡ ನಾನು ಈ ವಿಚಾರದಲ್ಲಿ ನಾನು ಇದಕ್ಕೆ ಬದ್ಧನಾಗಿದ್ದೇನೆ. ಅದನ್ನು ಭರಿಸ್ಕೊಡುವಂಥ
ಕೆಲಸವನ್ನು ನಾನು ಮಾಡ್ತೇನೆ. ಎಲ್ಲ ನೊಂದ ಕುಟುಂಬಗಳ ಆಶೀರ್ವಾದ ನನಗಿದೆ ಅಂತ ಹೇಳ್ತಕ್ಕಂಥದ್ದನ್ನು ನಾನು ನಂಬಿದ್ದೇನೆ. ಆ ಆಶೀರ್ವಾದದಿಂದ ನಾವು ಮುಂದಕ್ಕೆ ಹೋಗ್ತೇವೆ. ಸರಿಯಾದಂತಹ ಒಂದು ಆದೇಶ ನಮಗೆ ಸರ್ವೋಚ್ಚ ನ್ಯಾಯಾಲಯದಿಂದ ಶೀಘ್ರದಲ್ಲೇ ಸಿಗ್ತದೆ. ನೊಂದವರು ಒಳ್ಳೆಯ ದಿನಗಳನ್ನ ಕಾಣ್ತಾರೆ. ಮತ್ತು ಇನ್ನು ಮುಂದೆ ನಾವು ಅಮೂಲ್ಯ ಜೀವಗಳನ್ನ ಕಳ್ಕೊಳ್ಳುವಂಥದ್ದು ಇದೆಯಲ್ಲ, ಅದಕ್ಕೊಂದು ಮುಕ್ತಾಯವನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ಮತ್ತು ರೈತ ಏನು ಕಣ್ಣೀರಿನಲ್ಲಿದ್ದಾನೆ, ಇವತ್ತೇನು ನಾನು ಹೇಳಿದೆ ನಾಟಿ ಮಾಡ್ತಾನೆ, ಹುತ್ತರಿ ಮಾಡೋಕ್ಕಾಗ್ತಿಲ್ಲ, ಇವತ್ತು ಕಾಫಿ ಗಿಡಗಳನ್ನ ಕಳ್ಕೊಳ್ತಾ ಇದ್ದಾನೆ, ಇವತ್ತು ಭತ್ತದ ಬೆಳೆಯನ್ನು ಕಳ್ಕೊಳ್ಳೋದು, ತರಕಾರಿ ಬೆಳೆಯನ್ನು ಕಳ್ಕೊಳ್ಳೋದು, ಆತ್ಮಹತ್ಯೆಗೆ ಶರಣಾಗ್ತಾನೆ. ಆ ದಿನಗಳು ಕೊನೆ ಆಗ್ತದೆ. ರೈತನಿಗೆ ಒಳ್ಳೆಯ ದಿನಗಳು ಬರ್ತದೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇರೋದರಿಂದ, ಮತ್ತು ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಸಂಪೂರ್ಣ ನಂಬಿಕೆ ಇರೋದರಿಂದ ನಾನು ಹಿಂತಿರುಗಿ ನೋಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇದರಲ್ಲಿ ನಮಗೆ ಜಯ ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ನನಗಿದೆ. ಜನರ ಪರವಾಗಿ ಒಂದು ಮಾತ್ರ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನೀವು ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರ ಏನಿದೆ, ನಿಮ್ಮ ಹೋರಾಟ ಏನಿದೆ, ಇದು ಯಶಸ್ವಿಯಾಗಲಿ ಅಂತ ನಾನು ಚಾನಲ್ 24ನ ವೀಕ್ಷಕರು ಹಾಗೂ ಚಾನಲ್ 24 ಬಳಗದ ಕಡೆಯಿಂದ ಕೂಡ ನಿಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಸರ್. ಇಷ್ಟೊತ್ತು ನೀವು ನಮ್ಮ ಜೊತೆ ಮಾತಾಡಿದ್ರಿ, ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಗಿರೀಶ್ ಅವರೇ, ಈಗ ನೋಡಿ, ಕೊಡಗು ಜಿಲ್ಲೆಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನು, ನಮ್ಮ ಮೇಲೆ ಇರ್ತಕ್ಕಂಥ ಕಾರ್ಮೋಡ ಏನಿದೆ, ನಮ್ಮ ಕಣ್ಣೀರು ಏನಿದೆ, ಇದನ್ನು ನೀವು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾನೆ ಬಂದಿದ್ದೀರಾ. ಈಗ ವಿಶೇಷವಾಗಿ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ಏನು ಹುಲಿ ದಾಳಿಯಿಂದಾಗಿ ಹಸುವನ್ನು ಕಳ್ಕೊಂಡು ಕಣ್ಣೀರಿನಲ್ಲಿರ್ತಕ್ಕಂಥ ಜನ, ಅಮೂಲ್ಯ ಜೀವಗಳನ್ನು ಆನೆ ದಾಳಿಯಿಂದಾಗಿ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳು, ಶಾಶ್ವತ ಅಂಗವೈಫಲ್ಯದಲ್ಲಿರ್ತಕ್ಕಂಥ ಕುಟುಂಬಗಳು, ಬೆಳೆಯನ್ನು ಕಳ್ಕೊಂಡು ರೈತ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಕುಟುಂಬಗಳ ಏನು ಸ್ಥಿತಿಯನ್ನು ತಾವು ನೋಡಿ ಫೋಕಸ್ ಅಂತಕ್ಕಂತಹ ತಮ್ಮ ಏನು ಕಾರ್ಯಕ್ರಮ ಇದೆ ಅದರಲ್ಲಿ ಪ್ರಥಮವಾಗಿ ಇದನ್ನು ಬಿಂಬಿಸುವಂಥ ಒಂದು ಪುಣ್ಯದ ಕೆಲಸವನ್ನು, ನಿರ್ಧಾರವನ್ನು ತಾವೇನು ತಗೊಂಡಿದ್ದೀರಿ, ಅದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ನೊಂದವರ ಪರವಾಗಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ವೇದಿಕೆಯನ್ನು ಏನು ಕೊಟ್ಟಿದ್ದೀರಿ, ಅದಕ್ಕೆ ಮತ್ತೊಮ್ಮೆ ನಾನು ತಮಗೆ ಮತ್ತು ಚಾನಲ್ 24ನ ಎಲ್ಲ ನನ್ನ ಬಂಧುಗಳಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನೋಡಿದ್ರಲ್ಲ, ಇದಿಷ್ಟು ಸಂಕೇತ್ ಪೂಯ ಅವರ ಮಾತು. ಒಂದು ಜನರ ಪರವಾಗಿ, ಕಾರ್ಮಿಕರ ಪರವಾಗಿ ಅವರು ನಡೆಸ್ತಾ ಇರ್ತಕ್ಕಂಥ ಹೋರಾಟ ಏನಿದೆ ಅದು ಯಶಸ್ವಿ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೇವೆ. ಮುಂದಿನ ವಾರ ಮತ್ತೊಂದು ಸಮಸ್ಯೆ ಜೊತೆ ನಿಮ್ಮ ಫೋಕಸ್ನಲ್ಲಿ ಬರ್ತೀನಿ. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಚಾನಲ್ 24 ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಗ್ಲೋಬಲ್ ಮೀಡಿಯಾ ನೆಟ್ವರ್ಕ್ ಪ್ರಸ್ತುತಿ ಚಾನೆಲ್ 24 ಕರ್ನಾಟಕ.